ನಮಸ್ಕಾರ ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ದೀಪಗಳ ಹಬ್ಬ, ದೀಪಾವಳಿಯ ಹಬ್ಬದ ಸಂಭ್ರಮ ಸಡಗರ ಅಂತೂ ಮನೆ ಮಾಡ್ತಾ ಇದೆ. ಸೊ ದೀಪಾವಳಿ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸೌಂಡ್ ಇರಲೇಬೇಕಾಗತ್ತೆ. ಸೌಂಡ್ ಇಲ್ಲ ಅಂತ ಹೇಳಿದ್ರೆ ದೀಪಾವಳಿ ಹಬ್ಬ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ. ಸೊ ಹಂಗಾಗಿ ಪಟಾಕಿಯನ್ನು ಸಿಡಿಸುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಮಕ್ಕಳು ಯಾವ ರೀತಿಯಾಗಿ ಎಚ್ಚರವನ್ನು ವಹಿಸಬೇಕಾಗತ್ತೆ ಅಂಥೇಳಿ, ಕಣ್ಣಿನ ಮೇಲೆ ಎಫೆಕ್ಟ್ ಬೀಳುವಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಮಕ್ಕಳ ಮೇಲೆ ಪೋಷಕರು ಕೂಡ ನಿಗಾವನ್ನು ವಹಿಸಬೇಕಾಗತ್ತೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ಈ ಬಾರಿ ಪಟಾಕಿಯನ್ನು ಹೊಡೆಯೋದಕ್ಕೆ ಅವಕಾಶ ನೀಡಬಾರದು ಅಂತೇಳಿ. ಕಾರಣ ಆರೋಗ್ಯ ದೃಷ್ಟಿಯಿಂದ ಮತ್ತು ಪರಿಸರ ಮಾಲಿನ್ಯ ದೃಷ್ಟಿಯಿಂದಾಗಿ ಈ ರೀತಿಯ ಜಾಗೃತಿಯನ್ನು ವಹಿಸಲಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಯಾವ ರೀತಿಯಾಗಿ ಎಚ್ಚರವನ್ನು ವಹಿಸ್ಕೊಳ್ಬೇಕಾಗತ್ತೆ ಅಂತೇಳಿ, ಮಕ್ಕಳು ಅಂತ ಬಂದಾಗ ಪಟಾಕಿಯನ್ನು ಸಿಡಿಸುವಂಥ ಸಂದರ್ಭದಲ್ಲಿ ಅಥವಾ ಪಟಾಕಿನ ಹೊಡೆಯುವಂಥ ಸಂದರ್ಭದಲ್ಲಿ ಯಾವೆಲ್ಲ ನಿಯಮಗಳಿರುತ್ತೆ, ಎಂಥ ಪಟಾಕಿಗಳನ್ನು ಹೊಡಿಬಹುದು ಮಕ್ಕಳು. ಸೊ ಇರೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಡಮ್ ಪಟಾಕಿ ಇರಲಿ ಎಚ್ಚರ. ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಸಹಜವಾಗಿ ಪಟಾಕಿಗಳ ಸೌಂಡ್ ಅಂತೂ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಯಾರೆಲ್ಲ ಮಕ್ಕಳಿದ್ದಾರೆ ಅವರು ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ದೀಪಾವಳಿ ಪಟಾಕಿ ಹೊಡೆಯುವ ಮುನ್ನ ಎಚ್ಚರ ಇರಲಿ. ಈ ಢಾಮ್ ಢೂಮ್ ಅಂತ ಪಟಾಕಿಯನ್ನು ಹಚ್ಚುವಂಥ ಸಂದರ್ಭದಲ್ಲಿ ಎಚ್ಚರ ತಪ್ಪಿದರೆ ಅನಾಹುತ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕಣ್ಣುಗಳಿಗೆ ಸಮಸ್ಯೆ ಆಗೋದು ನಿಶ್ಚಿತ. ಸೊ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾಗಿ ವಾರ್ಡ್ಗಳ ಓಪನ್ ಮಾಡಲಾಗಿದೆ. ಸುಟ್ಟ ಗಾಯಕ್ಕೆ 24 ಗಂಟೆಯೂ ಕೂಡ ನಿಮಗೆ ಆಸ್ಪತ್ರೆಯ ಸೇವೆ ಇರುತ್ತೆ. ಮಿಂಟೋ, ನಾರಾಯಣ್ ನೇತ್ರಾಲಯ, ನೇತ್ರಧಾಮ ಆಗಿರ್ಬೋದು, ಶಂಕರ, ಡಾಕ್ಟರ್ ಅಗರ್ವಾಲ್ ಎಲ್ಲ ಕಣ್ಣಿನ ಆಸ್ಪತ್ರೆಗಳು ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಮಕ್ಕಳು ಇತ್ತೀಚೆಗೆ ಕೈಯಲ್ಲಿ ಹಿಡ್ಕೊಂಡು ಪಟಾಕಿಯನ್ನು ಹೊಡಿತಾರೆ. ಇದೆಲ್ಲವೂ ಕೂಡ ಡೇಂಜರ್ ಇದೆ. ಸೊ ಹಂಗಾಗಿ ಯಾವ ರೀತಿಯಾಗಿ ಎಚ್ಚರವನ್ನು ವಹಿಸ್ಕೊಳ್ಬೇಕಾಗತ್ತೆ, ಅದರ ಜೊತೆಗೆ ಎಂಥ ಸಂದರ್ಭದಲ್ಲಿ ಪಟಾಕಿಯನ್ನು ಹೊಡಿಬೇಕು. ಆಮೇಲೆ ಆರೋಗ್ಯ ದೃಷ್ಟಿ ಅಂತ ಬಂದಾಗ ಅಲ್ಲಿ ಹೃದಯ ಸಂಬಂಧಿಯ ಕಾಯಿಲೆಗಳು ಇರ್ತವೆ ಅಂತ ಜನ ಇರ್ತಾರೆ. ಅದಾದ ನಂತರ ವಯಸ್ಕರು ಕೂಡ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಎಚ್ಚರವನ್ನು ವಹಿಸಬೇಕಾಗತ್ತೆ. ಸೊ ಹಂಗಾಗಿ ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ, ಅಂದರೆ ದೀಪಾವಳಿಯಲ್ಲಿ ಜಾಸ್ತಿ ಪಟಾಕಿ ಹೊಡೆಯೋದ್ರಿಂದ ದೀಪಾವಳಿ ಆಗ್ತಾ ಇರುವಂಥದ್ದು. ಬಹುತೇಕ ಬೇರೆ ಬೇರೆ ಹಬ್ಬಗಳಲ್ಲೂ ಕೂಡ ಬೇರೆ ಬೇರೆ ಸಂಭ್ರಮ ಇದ್ರೂ ಕೂಡ ದೀಪಾವಳಿ ಹೊಡಿತಾರೆ. ಸೊ ಹಂಗಾಗಿ ಇನ್ನು ಪ್ರಶ್ನೆ ಏನು ಅಂತ ಹೇಳಿದರೆ, ಹಬ್ಬ ಅಂತ ಬಂದಾಗ ದೀಪಾವಳಿನ ಹೊಡಿಲೇಬೇಕಾ ಅನ್ನುವಂಥದ್ದು. ಸೊ ದೀಪಾವಳಿ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಜಾಗೃತಿಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ಸ್ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ಇದು ದೀಪಾವಳಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಐ ಆಮ್ ಡಾಕ್ಟರ್ ನರೇನ್ ಶೆಟ್ಟಿ. ಐ ಹೆಡ್ ದ ಕ್ಯಾಟ್ರಾಕ್ಟ್ ಅಂಡ್ ರಿಫ್ರಾಕ್ಟಿವ್ ಡಿಪಾರ್ಟ್ಮೆಂಟ್ and also the director of Narayan Nethralaya. Deepavaliಯಲ್ಲಿ it's all about the sparkle. But ಈ ಸ್ಪಾರ್ಕಲ್ ನಮ್ಮ ಕಣ್ಣ ಮೇಲೆ ಬೀಳಬಾರ್ದು. ನಾವು ನಾರಾಯಣ್ ನೇತ್ರಾಲಯಲ್ಲಿ ಎಷ್ಟೋ ಐ ಇಂಜುರೀಸ್ ನೋಡಿದ್ದೀವಿ. ಆ್ಯಂಡ್ ಲಾಸ್ಟ್ ಇಯರ್ ಇಟ್ ಸೆಲ್ಫ್ ಆಲ್ಮೋಸ್ಟ್ 70 ಐ ಇಂಜುರೀಸ್ ವಿ ಹ್ಯಾವ್ ಟ್ರೀಟೆಡ್. ಆ್ಯಂಡ್ ಅರ್ಧ ಮಕ್ಕಳಿಗಾಗಿದೆ ನೋಡಿ. ಸೊ ಅದಕ್ಕೆ ನಾವು ಕೆಲವು ಪ್ರಿವೆಂಟಿವ್ ಮೆಷರ್ಸ್ ಮಾಡಿದ್ರೆ we can protect not only our eyes but everybody's eyes. ಮೊದಲು ಏನು ಮಾಡಬೇಕಂದ್ರೆ, ಈ ಪಟಾಕಿ ಹಚ್ಚುವ ಜಾಗದಿಂದ ಮಿನಿಮಮ್ 5 meters ಡಿಸ್ಟೆನ್ಸ್ ಇಡಲೇಬೇಕು. ಎರಡನೇದು, ಈ ಪ್ರೊಟೆಕ್ಟಿವ್ ಗ್ಲಾಸಸ್ ಅಂತ ಬರುತ್ತೆ, ಅದನ್ನು ಹಾಕಲೇಬೇಕು ಹಚ್ಚುವಾಗ, ನೋಡುವಾಗ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೂರನೇದು, ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋದು ಅವಾಯ್ಡ್ ಮಾಡಿ ಈ ಪಟಾಕಿ ಹಚ್ಚುವಾಗ. ಆ್ಯಂಡ್ ಲಾಸ್ಟ್ಲಿ, ಈ ಥರ ಎಷ್ಟೋ ಮಕ್ಕಳು ಈ ಪಟಾಕಿ ಜೊತೆ ಆಡ್ತಾರೆ. ಅಂದರೆ ಪಟಾಕಿ ಕೈಯಲ್ಲಿ ಇಟ್ಕೊಂಡು ಹಚ್ಬಿಟ್ಟು ಬಿಸಾಕ್ತಾರೆ. ಆ್ಯಂಡ್ ಇಟ್ ಈಸ್ ಡೇಂಜರಸ್ ನಾಟ್ ಓನ್ಲಿ ಫಾರ್ ಯು ಆರ್ ಫಾರ್ ದ ಚೈಲ್ಡ್, ಇಟ್ ಈಸ್ ಡೇಂಜರಸ್ ಫಾರ್ ಎವ್ರಿ ಒನ್ ಹೂ ಸ್ಟ್ಯಾಂಡಿಂಗ್ ಅರೌಂಡ್. ಬಿಕಾಸ್ ಎಷ್ಟೋ ಸಲ ನಾವು ನೋಡಿದ್ದೀವಿ ದಟ್ ಬೈ ಸ್ಟ್ಯಾಂಡರ್ಡ್ಸ್ ಹೂ ಆರ್ ಜಸ್ಟ್ ಅವರು ಪಾಪ ಫೈರ್ ಕ್ರ್ಯಾಕರ್ಸ್ ನೋಡ್ತಾ ಇರುವಾಗ ಸಡನ್ ಆಗಿ ಏನೋ ಪಟಾಕಿ ಇಲ್ಲದ್ರೆ ರಾಕೆಟ್ ಬಿದ್ದುಬಿಟ್ಟು ಕಣ್ ಡ್ಯಾಮೇಜ್ ಆಗಿದೆ. ಸೊ ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಬೇಕು. ಮಕ್ಕಳು ಫೈರ್ ಕ್ರ್ಯಾಕರ್ಸ್ ಹಚ್ಚುವಾಗ ಆಲ್ವೇಸ್ ದೊಡ್ಡವರು ಅವ್ರ ಜೊತೆ ಇರಲೇಬೇಕು. ಅದು ಒಂದು ನೋಡ್ಬೇಕಾಗುತ್ತೆ. ಆ್ಯಂಡ್ ಬೈ ಚಾನ್ಸ್ ಏನೋ ಬಿದ್ದುಬಿಟ್ಟು ಏಟಾಯ್ತಂದ್ರೆ ಏನು ಮಾಡಬೇಕು, ಅದಕ್ಕಿಂತ ಮುಂಚೆ ಏನು ಮಾಡಬಾರ್ದು ಅಂತ ನೋಡೋಣ. ಏನು ಮಾಡಬಾರ್ದಂದ್ರೆ, ಕಣ್ಣನ್ನು ಉಜ್ಜಬಾರ್ದು, ಕಣ್ಣನ್ನು ಒತ್ತಬಾರ್ದು. ಇಫ್ ಬೈ ಚಾನ್ಸ್ ಏನೋ ಕೆಮಿಕಲ್ ಬಿದ್ದಿದ್ರೆ, ಏನೋ ಚಿಕ್ಕ ಪಾರ್ಟಿಕಲ್ ಇಸ್ ಆನ್ ದ ಸರ್ಫೇಸ್, ಒಂದು ಕ್ಲೀನ್ ಕೋಲ್ಡ್ ನೀರನ್ನು ತಗೊಂಡು ಜೆಂಟ್ಲಿ ವಾಶ್ ದ ಐ ಫಾರ್ 5 minutes. ಅದಾದಮೇಲೆ ದ ಕ್ಲೋಸೆಸ್ಟ್ ಐ ಹಾಸ್ಪಿಟಲ್ ಹೋಗ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ತಗೊಳ್ಳಿ.
ಬಟ್ ಇಫ್ ಇಟ್ ಈಸ್ ಅ ಬಿಗ್ ಇಂಜುರಿ, ಏನೋ ದೊಡ್ಡ ಡ್ಯಾಮೇಜ್ ಆಗಿಬಿಟ್ಟು ಏನೋ ದೊಡ್ಡ ಆಬ್ಜೆಕ್ಟು ಗಾನ್ ಥ್ರೂ ಆ್ಯಂಡ್ ಥ್ರೂ, ಆವಾಗ ಏನು ಮಾಡಿಬಿಡಿ, ಜಸ್ಟ್ ಸಿಂಪ್ಲಿ ರಶ್ ಟು ದ ಕ್ಲೋಸೆಸ್ಟ್ ಡಾಕ್ಟರ್, ಅವ್ರಿಗೆ ತೋರಿಸ್ಬಿಟ್ಟು ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ನಾವು ನಾರಾಯಣ್ ನೇತ್ರಾಲಯಲ್ಲಿ ಈ ದೀಪಾವಳಿ ಟೈಮಲ್ಲಿ we have opened all our branches except Whitefield 24/7 just for your eye protection. In the end, ಈ ಹಬ್ಬದಲ್ಲಿ ಪಟಾಕಿ ಹಚ್ಚಿಬಿಟ್ಟು ಬೆಳಕನ್ನು ಕಳ್ಕೊಳ್ಬೇಕು. ಇನ್ನು ಪಟಾಕಿ ಹಚ್ಚುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಚ್ಚರವನ್ನು ವಹಿಸಬೇಕು ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಪಟಾಕಿ ಹೊಡೆಯುವಂಥ ಸಂದರ್ಭದಲ್ಲಿ, ಪ್ರಮುಖವಾಗಿ ಮಕ್ಕಳ ದೃಷ್ಟಿಕೋನದಿಂದಾಗಿ. ಅಂದರೆ ಒಂದು ಸಲ ಕಣ್ಣಿಗೆ ಎಫೆಕ್ಟ್ ಆಯಿತು ಅಂದರೆ ಕಣ್ಣನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಂಗಾಗಿ ನಿಯಮಗಳು ಏನಿರುತ್ತೆ, ಯಾವ ರೀತಿಯಾಗಿ ಎಚ್ಚರವನ್ನು ವಹಿಸಬೇಕು ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಪಟಾಕಿ ಹಚ್ಚುವಂಥ ಸ್ಥಳದಲ್ಲಿ ನೀರನ್ನು ಇಟ್ಕೊಳ್ಬೇಕಾಗತ್ತೆ. ಇದು ಅಂದರೆ ಯಾವ ರೀತಿಯಾಗಿ ಎಚ್ಚರವನ್ನು ವಹಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ. ಇನ್ನು ಇದಾದ ನಂತರ ಎರಡನೇ ಪಾಯಿಂಟು, ಟೂಸ್ ಆಗಿರುವಂಥ ಪಟಾಕಿಗಳನ್ನು ಎಸೆಯುವಾಗ ಎಚ್ಚರವನ್ನು ವಹಿಸಬೇಕು. ಮತ್ತೆ ಆ ಪಟಾಕಿ ಸಿಡಿಯುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಅದರ ಕಡೆ ಗಮನ ಕೊಡಬೇಕಾಗತ್ತೆ. ಇನ್ನು ಇದಾದ ನಂತರ ಈ ಟುಸ್ ಪಟಾಕಿಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಬಿಸಾಕಬೇಕಾಗತ್ತೆ. ಒಂದು ವೇಳೆ ಹಂಗೆ ಟುಸ್ ಆಯಿತು ಅಂತ ಹೇಳಿದ್ರೆ ಈ ರೀತಿಯ ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಂಗಾಯಿತು ಅಂತೇಳಿ ನೀರಲ್ಲಿ ಹಾಕಿ ಬಿಸಾಕಿದ್ರೆ ಒಳ್ಳೆಯದು. ಇನ್ನು ಪಟಾಕಿ ಹಚ್ಚುವಾಗ ಕನಿಷ್ಠ ಅಂತರವನ್ನು ಕಾಯ್ದುಕೊಳ್ಳಬೇಕಾಗತ್ತೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಥವಾ ನೀವು ಎಲ್ಲಿ ಹೋಗಿ ಹೊಡಿತೀರಾ ಅದರ ಕಡೆ ಗಮನ ಕೊಡಬೇಕು. ಇನ್ನು ಇದಾದ ನಂತರ ಕೈಯಲ್ಲೇ ಪಟಾಕಿ ಹಚ್ಚಿ ಸಿಡಿಸುವ ಸಾಹಸವನ್ನು ಯಾರೂ ಕೂಡ ಮಾಡಬೇಡಿ. ಅದನ್ನು ಮಾಡ್ತಾರೆ. ಸೊ ಹಂಗಾಗಿ ಅದನ್ನು ಯಾರೂ ಕೂಡ ಆ ರೀತಿಯ ಸಾಹಸಕ್ಕೆ ಕೈ ಹಾಕಬೇಡಿ. ಇದಾದ ನಂತರ ರಾಕೆಟ್ ಸೇರಿ ಪಟಾಕಿ ಸಿಡಿಸುವಾಗ ಈ ಗಾಜಿನ ಬಾಟಲ್ಗಳನ್ನು ಬಳಸ್ಕೊಳ್ಬಾರ್ದು. ಯಾಕಂದರೆ ಅದು ಒಂದು ವೇಳೆ ಸ್ಫೋಟ ಆಯಿತು ಅಂತ ಹೇಳಿದ್ರೆ ಅದು ಏನು ಬೇಕಾದರೂ ಆಗಬಹುದು. ಸೊ ಹಂಗಾಗಿ ಇನ್ನು ಈ ಸುರುಸುರು ಬತ್ತಿಗಳನ್ನು ಮುಖ ಮತ್ತು ದೇಹದಿಂದ ದೂರವಾಗಿ ಇಡಬೇಕಾಗತ್ತೆ. ಚಿಕ್ಕ ಮಕ್ಕಳು ಕೈಯಲ್ಲಿ ಇಟ್ಕೊಂಡು ಮಾಡಿರುವಂಥ ಹಿನ್ನೆಲೆಯಲ್ಲಿ ಕೈಯಿಂದ ಸ್ವಲ್ಪ ದೂರವಾಗಿ. ಇನ್ನು ಇದಾದ ನಂತರ ಕಿಡಿಗಳಿಂದ ಕಣ್ಣು ರಕ್ಷಿಸಲು ಸುರಕ್ಷಿತ ಕನ್ನಡಕ ಅಂದರೆ ಸೇಫ್ಟಿಯಾಗಿ ಗ್ಲಾಸಸ್ಸನ್ನು ತಗೋಬೇಕಾಗತ್ತೆ. ಈ ಕಿಡಿಗಳಿಂದಾಗಿ ಕಣ್ಣು ರಕ್ಷಿಸಲು ಸುರಕ್ಷಿತ ಕನ್ನಡಕವನ್ನು ಧರಿಸಬೇಕಾಗತ್ತೆ. ಅಂದರೆ ಕಣ್ಣಿಗೆ ಎಫೆಕ್ಟ್ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಇದಾದ ನಂತರ ಅವಘಡ ಸಂಭವಿಸಿದರೆ ಗಾಬರಿಯಾಗದೆ ಶಾಂತಿ ಸಮಾಧಾನದಿಂದ ವರ್ತಿಸಬೇಕು. ಇದಾದ ನಂತರ ಯಾವಾಗ ಕಣ್ಣಿಗೆ ಏನಾದರೂ ಬಿತ್ತು ಅಂತ ಹೇಳಿದರೆ ಆ ಕಣ್ಣನ್ನು ಉಜ್ಜಿಕೊಳ್ಳಬಾರ್ದು. ಆಗಲೇ ಡಾಕ್ಟರ್ ಹೇಳಿದರು ತಕ್ಷಣ ಉಜ್ಜಿಕೊಳ್ಳಬಾರ್ದು. ಸೊ ತಕ್ಷಣವೇ ಎಲ್ಲಿ ಹೋಗಬೇಕು, ಡಾಕ್ಟರ್ಗೆ ಸಂಪರ್ಕ ಮಾಡಬೇಕು. ಸೊ ಈ ರೀತಿಯ ಎಚ್ಚರವನ್ನು ವಹಿಸಬೇಕಾಗತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಕಾರ್ನಿಯಾ ಸರ್ಜನ್ ನಾರಾಯಣ ನೇತ್ರಾಲಯದಿಂದ ಡಾಕ್ಟರ್ ಶೈಲಜಾ ಅವರು ಬಂದಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಚಿಂತಕಿ ಶೈಲಜಾ ಪ್ರದೀಪ್ ಅವರು. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಶೈಲಜಾ ಪ್ರದೀಪ್ ಅವರೇ, ಮೇಡಮ್ ನಿಮ್ಮ ಹತ್ರನೇ ಬರ್ತೀನಿ. ಈಗ ಪ್ರಮುಖವಾಗಿ ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಒಂಥರ ಸಂಭ್ರಮ ಸಡಗರ ಅಂತೂ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಪ್ರಕಾರ ದೀಪಾವಳಿ ಅಂತಂದ್ರೆ ಏನು, ದೀಪಾವಳಿಯ ವಿಶೇಷತೆ ಮತ್ತು ಬದುಕಿನ ಬೆಳಕು ಯಾವ ರೀತಿಯಾಗಿರಬೇಕು? ನಮಸ್ಕಾರ, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪವನ್ನು ಆಚರಿಸುವಂಥ ದಿನ ಇವತ್ತು, ಅಂದರೆ ದೀಪಾವಳಿಯನ್ನು ನಾವು ಆಚರಿಸೋದು. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಕತ್ತಲಿಂದ ಬೆಳಕಿಗೆ ಬರಬೇಕಂದ್ರೆ ನಮ್ಗೆ ದೀಪ ಬೇಕು. ನಮ್ಮ ಒಂದು ಬರೀ ಸನಾತನ ಧರ್ಮ ಅಷ್ಟೇ ಅಲ್ಲದೆ ಇನ್ನು ಎಷ್ಟೋ ಧರ್ಮಗಳಲ್ಲಿ ದೀಪದಿಂದ ಒಂದು ಅಭಿವೃದ್ಧಿ ಆಗತ್ತೆ, ದೀಪದಿಂದ ಕತ್ತಲನ್ನು ಓಡಿಸ್ತೀವಿ ಅಂತ ಇವಾಗ ಚರ್ಚಲ್ಲಿ ಕ್ಯಾಂಡಲ್ ಹಚ್ಚಿಸ್ತಾರೆ. ಹಾಗೆ ನಾವು ಪ್ರತಿದಿನ ಮನೆಯಲ್ಲಿ ಕೂಡ ದೀಪ ಹಚ್ಚಿನೇ ಬೆಳಗ್ಗೆ ಮತ್ತು ಸಂಜೆ ದೇವರನ್ನು ಪೂಜೆ ಮಾಡ್ತೀವಿ. ಈಗ ದೀಪದಿಂದನೇ ನಾವು ಎಲ್ಲ ಕತ್ತಲೆಯನ್ನು, ಕೆಟ್ಟದನ್ನು ಎಲ್ಲವನ್ನು ಆಚೆ ಹಾಕೋದ್ರಿಂದ ಈ ದೀಪಾವಳಿ ನಮಗೆ ಹಿಂದೂ ಸನಾತನ ಧರ್ಮದಲ್ಲಿ ಒಂದು ದೊಡ್ಡ ಮಹತ್ವವನ್ನು ಪಡ್ಕೊಂಡಿದೆ. ನಮಗೆ ಹಿಂದೆ ಆಲ್ರೆಡಿ ಗೊತ್ತಿರೋ ಹಾಗೇ ನಮ್ಮ ಕೃಷ್ಣ ಕೂಡ ದೀಪಾವಳಿಯನ್ನು ಆಚರಿಸೋದಕ್ಕೆ ಮುಖ್ಯವಾದ ಕಾರಣ. ನರಕಾಸುರ ವಧೆಯನ್ನು ಮಾಡಿ ಅವತ್ತಿನಿಂದ ಕೆಟ್ಟದ್ದು ನಮ್ಮಿಂದ ಅಳಿಸಿ ಹೋಗಲಿ ಅಂತ ಅಂದ್ಬಿಟ್ಟು ದೀಪಾವಳಿಯನ್ನು ಆಚರಿಸೋದು. ಅದೇ ರೀತಿ ರಾಮ
ರಾವಣನನ್ನು ಸಾಯಿಸಿ ಅಥವಾ ವಧೆಯನ್ನು ಮಾಡಿ ಮರಳಿ ತನ್ನ ರಾಜ್ಯಕ್ಕೆ ಬಂದಾಗ ಅಲ್ಲಿನ ಜನ ಅವನನ್ನು ದೀಪ ಮತ್ತು ಪಟಾಕಿಗಳಿಂದ, ಅಂದರೆ ಪಟಾಕಿ ಅಂದರೆ ಆ ಕಾಲದಲ್ಲಿ ಏನಿತ್ತು ಸ್ವಲ್ಪ ಸಿಡಿಮದ್ದು ಥರ ಒಂದು ಸ್ವಲ್ಪ ಏನಿತ್ತು ಅದ್ರ ಮೂಲಕ ಬರಮಾಡಿಕೊಂಡ್ರು. ಅದರಿಂದ ಜನಕ್ಕೆ ಖುಷಿ ಮತ್ತು ನಾವು ಏನೋ ಸಾಧಿಸಿದ್ದೀವಿ ಅನ್ನೋವಂಥ ಒಂದು ಭಾವನೆ ಹುಟ್ಟುತ್ತೆ ಅನ್ನೋ ಒಂದು ಭಾವನೆ ಬಂತು. ಅದು ನಮಗೆ ಅವತ್ತಿನಿಂದ ಬೆಳೆದು ಬಂದಿದೆ. ನಮ್ಮ ಹಿರಿಯರು ಏನು ಮಾಡಿದ್ರು, ಇದೇ ಸಂಪ್ರದಾಯ ಮುಂದುವರಿಲಿ, ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಈ ಸಂಪ್ರದಾಯನ ಕೊಡಬೇಕು ಅನ್ನೋದಕ್ಕೋಸ್ಕರ ಇದನ್ನು ಮುಂದುವರ್ಸ್ಕೊಂಡು ಬಂದರು. ಹಾಗಾಗಿ ಈ ದೀಪಾವಳಿ ಎಲ್ಲರಿಗೂ ಮಹತ್ವಪೂರ್ಣ ಮತ್ತು ಎಲ್ಲರಿಗೂ ಖುಷಿ ಕೊಡುವಂಥ ಹಬ್ಬ. ಶೈಲಜಾ ಮೇಡಮ್ ಅವರೇ, ಈ ಹಬ್ಬಗಳಲ್ಲಿ ಆಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಟಾಕಿ ಹಚ್ತಾರೆ, ಅವಶ್ಯಕತೆ ಇದೆಯಾ? ಪಟಾಕಿ ಹೊಡೆಯೋದು ತಪ್ಪಲ್ಲ, ಅದನ್ನು ಸೇಫಾಗಿ ಹೊಡಿಬೇಕಾಗತ್ತೆ. ಯಾಕೆ ಅಂತಂದರೆ ಈಗ ಮೇಡಮ್ ಹೇಳ್ದಂಗೆ ಇದು ತುಂಬ ಪುರಾತನ ಕಾಲದಿಂದ ಆಚರಿಸ್ಕೊಂಡು ಬರ್ತಾ ಇರೋದು. ಸಡನ್ನಾಗಿ ನಿಲ್ಲಿಸಿ ಅಂತಂದರೆ ಅದು ಜನ ತಗೊಳ್ಳದೇ ಇರ್ಬೋದು. ಸೊ ಏನಾಗುತ್ತೆ ಅಂದರೆ ಪಟಾಕಿ ಹೊಡಿಲಿ, ಬಟ್ ಜಾಗ್ರತೆಯಿಂದ ಹೊಡಿಬೇಕು ಅಷ್ಟೇ. ಈಗ ಮಕ್ಕಳು ಎಲ್ಲರಿಗಿಂತ ಖುಷಿ ಪಡೋದು ಪಟಾಕಿ ಹೊಡಿಬೇಕು ಅಂದರೆ ಮಕ್ಕಳು. ಅವ್ರಿಗೇನಂತಂದರೆ ವರ್ಷ ಪೂರ್ತಿ ಕಾದಿರ್ತಾರೆ ಪಟಾಕಿ ಹಬ್ಬ ಹಚ್ಚಬೇಕು ಅಂತ. ಸೊ ಮಕ್ಕಳನ್ನ ಪೇರೆಂಟ್ಸ್ ಗೈಡೆನ್ಸಲ್ಲಿ ಪಟಾಕಿ ಓಡಿಸೋದು ಒಳ್ಳೆಯದು. ಈಗ ಮ್ಯಾಚ್ ಬಾಕ್ಸಿಂದ ಮ್ಯಾಚ್ ಸ್ಟಿಕ್ಕಿಂದ ಹಚ್ಚದಿರ, ಸಣ್ಣ ಅಗರಬತ್ತಿಯಿಂದ ಅಲ್ದಿರ ಒಂದು ಸ್ವಲ್ಪ ಉದ್ದನೇದು ಅಗರಬತ್ತಿ ಇಲ್ಲ ಸ್ಪಾರ್ಕಲ್ಸಿಂದ ದೂರದಿಂದ ಹಿಡಿದು ಪಟಾಕಿ ಹಚ್ಚೋದು. ಮತ್ತು ಡಾಕ್ಟ್ರ್ ಹೇಳ್ದಂಗೆ ಡಾಕ್ಟ್ರ್ ಹೇಳ್ದಂಗೆ ಅದು ಕೈಯಲ್ಲಿ ಇಟ್ಕೊಂಡು ಎತ್ತು ಬಿಸಾಕೋದು ಅವೆಲ್ಲ ಮಾಡಬಾರ್ದು. ಗಾಜಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಗಾಜಿನ ಬಾಟ್ಲ್ ಒಡೆಯುತ್ತೆ. ಮತ್ತು ಕಣ್ಣು ಉಜ್ಜಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದರೆ ಇದು ಆ ಪೀಸ್ ಏನಾರು ಒಳಗೆ ಹೋಗಿದ್ರೆ ಉಜ್ಜಿದ್ರೆ ಅದು ಒಳಗೆ ಹೋಗಿನ ನಾವು ತಳ್ದಂಗೆ ಆಗುತ್ತೆ. ಮತ್ತು ನೀರಲ್ಲಿ ಯಾಕೆ ತೊಳಿತಾರೆ ಅಂತ ಹೇಳಿದ್ರೆ ಅದು ನೋಡಿ, ಫೈರ್ ಕ್ರ್ಯಾಕರ್ ಇಂಜುರಿ ಆದಾಗ ಅದು ಹೀಟು, ಅದೊಂದು ಬೆಂಕಿ ಅಂದರೆ ಬೆಂಕಿ ಕಿಡಿ ಏನಾಗುತ್ತೆ ಅದು 2000 ಡಿಗ್ರಿ ಫ್ಯಾರನ್ಹೀಟ್. ನಮ್ಮದು ಬಾಯ್ಲಿಂಗ್ ವಾಟರ್ 100 ಡಿಗ್ರೀಸ್, ಬಟ್ ಇದು ಒಂದು ಡೈರೆಕ್ಟ್ ಬೆಂಕಿ ಬೀಳ್ತಾ ಇರೋದು. ಸೊ ಅದು ಥರ್ಮಲ್ ಇಂಜುರಿ ಅಂತ ಮಾಡುತ್ತೆ, ಸುಡುತ್ತೆ ಕಣ್ಣ ಹಸಿದಲ್ಲಿ. ಸೊ ಇಮ್ಮಿಡಿಯೇಟಾಗಿ ಅಷ್ಟು ಬಿಸಿನ ತಣ್ಣಗೆ ಮಾಡಲಿಕ್ಕೆ ನಾವು ನೀರು ಇಟ್ಕೊಂಡಿರಬೇಕು. ನೀರು 2 ರೀತಿ ಇಟ್ಕೊಂಡಿರಬೇಕು. ಒಂದು, ಪಟಾಕಿ ಹೊಡೆದಿಲ್ಲ ಅಂದರೆ ಅದಕ್ಕೆ ನೀರು ಹಾಕಿ ಸ್ಟಾಪ್ ಮಾಡಬೇಕು. ಯಾಕಂದರೆ 2ನೇ ಸತಿ ಹೊಡೆಯೋದಕ್ಕೆ ಅಲ್ಲಿ ಬತ್ತಿ ಇರೋದಿಲ್ಲ. ಒಂದೊಂದು ಸತಿ ಆರೋಗುತ್ತೆ ಮತ್ತು ಸಡನ್ನಾಗಿ ಅದೇ ಬ್ಲಾಸ್ಟ್ ಆಗುತ್ತೆ, ಅವಾಗ ಹತ್ರ ಹೋಗ್ತೀವಿ ಸಡನ್ನಾಗಿ ಆಗುತ್ತೆ. ಸೊ ಒಂದು ಸತಿ ಯಾವುದಾದ್ರೂ ಬರ್ಸ್ಟ್ ಆಗಿಲ್ಲ ಅಂದರೆ ನೀರು ತೊಗೊಂಡು ಅದ್ರ ಮೇಲೆ ಹಾಕಿಬಿಡಿ. 2ನೇದು ಬಂದು ಬೈ ಚಾನ್ಸ್ ಕಣ್ಣಿಗೆ ಏನಾರು ಬಿದ್ದರೆ ಆ ಟೆಂಪ್ರೇಚರ್ನ ಕಮ್ಮಿ ಮಾಡಲಿಕ್ಕೆ ನೀರು ಹಾಕಬೇಕು. ಬಟ್ ಪೀಸ್ ಹೋಗಿದೆ ಅಂದರೆ ನೀರು ಹಾಕಬಾರ್ದು, ಮತ್ತು ಒಳಗೆ ಹೋಗ್ಬಿಡುತ್ತೆ. ಸೊ ಈ ರೀತಿ ಒಂದು ಪ್ರಿಕಾಷನ್ನು, ಆಲ್ವೇಸ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಬೈ ಚಾನ್ಸ್ ಏನಾರು ತೊಂದರೆ ಆದರೆ ಇಮ್ಮಿಡಿಯೇಟಾಗಿ ಕಣ್ಣಿನ ಡಾಕ್ಟರ್ ಹತ್ರ ಹೋಗೋದು ಒಳ್ಳೆಯದು. ಮೇಡಮ್ ಅವರೇ, ಈಗ ಪ್ರಮುಖವಾಗಿ ಪಟಾಕಿ ಅಂತ ಹೇಳಿದಾಗ ಎಲ್ಲ ಕಡೆಯೂ ಕೂಡ ಸೌಂಡ್ ಇದ್ದೇ ಇರುತ್ತೆ. ಬಟ್ ಈಗ ಸುಪ್ರೀಂ ಕೋರ್ಟ್ ತೆಗೆದುಕೊಂಡ ನಿರ್ಧಾರ ಏನು ಅಂತ ಹೇಳಿದ್ರೆ ಇಡೀ ದೇಶದಾದ್ಯಂತ ಪಟಾಕಿಯನ್ನು ನಿಷೇಧ ಮಾಡಬೇಕು. ಡೆಲ್ಲಿಯಲ್ಲಿ ಯಾವ ರೀತಿಯಾಗಿ ನಿಯಮ ಇದೆ ಅದನ್ನು ಎಲ್ಲ ಕಡೆ ತರಬೇಕು ಅಂತೇಳಿ, ಇದನ್ನ ಎಲ್ಲ ಕಡೆ ಫಾಲೋ ಮಾಡುವಂಥ ಸಾಧ್ಯತೆ ಇರುತ್ತಾ? ಈಗ ಪಟಾಕಿಯನ್ನು ದೀಪಾವಳಿ ಸಂದರ್ಭದಲ್ಲಿ ಜಾಸ್ತಿ ಹಚ್ತಾರೆ, ಕರೆಕ್ಟ್, ಅದು ನಿಜ. ಆದರೆ ನಮ್ಮ ಸಮುದಾಯ ಅಷ್ಟೇ ಅಲ್ಲದೆ ಎಲ್ಲ ಸಮುದಾಯದವರು ಅವರ ಬರ್ತಡೇ ಅಂತ ಹೇಳಿದ್ರೆ, ಯಾವುದಾದ್ರು ಪೊಲಿಟಿಷಿಯನ್ಸ್ದು ಏನಾದರೂ ಮೆರವಣಿಗೆ ಅಂತ ಹೇಳಿದ್ರೆ ಆವಾಗಲೆಲ್ಲ ಹಚ್ತಾ ಇದ್ದಾರಲ್ಲ ಪಟಾಕಿ, ಅದು ಪೂರ್ತಿಯಾಗಿ ಬ್ಯಾನ್ ಮಾಡಿದ್ರೆ ದೀಪಾವಳಿಯಲ್ಲೂ ಬ್ಯಾನ್ ಮಾಡಲಿ. ಆಮೇಲೆ ಪಟಾಕಿನ ತಯಾರು ಮಾಡೋರನ್ನೇ ಬ್ಯಾನ್ ಮಾಡಿಸ್ಲಿ. ಆಗ ಯಾರಿಗೂ ಪಟಾಕಿ ಇದೆ ಅನ್ನೋ ಅನುಭವಕ್ಕೆ ಬರಲ್ಲ, ಆಗ ಪಟಾಕಿ ಯಾರು ಹಚ್ಚಕ್ಕೆ ಹೋಗಲ್ಲ. ಪಟಾಕಿ ಇದೆ, ಮಕ್ಕಳಿಗೆ ಇನ್ನೇನು ದೀಪಾವಳಿ ಬರುತ್ತೆ, ಪಟಾಕಿ ಹಚ್ಚಬೇಕು ಅನ್ನೋ ಖುಷಿ ಇರುತ್ತೆ. ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ಅವರ ತಾಯಿ ಮನೆಯಿಂದ ಗಂಡನ ಮನೆ ಎಲ್ಲರೂ ಸೇರಿ ಪಟಾಕಿ ಹೊಡಿಬೇಕು ಅನ್ನೋ ಒಂದು ಸಂಭ್ರಮ ಇರುತ್ತೆ. ಆ ವರ್ಷದವರೆಗೂ ಕಾದಿರಿಸ್ಕೊಂಡಿರುವಂಥ ಆ ಖುಷಿಯನ್ನು ಸಡನ್ನಾಗಿ ತೆಗೆದು ಹಾಕ್ಬಿಟ್ರೆ ಅವ್ರಿಗೆ ಆ ಹಬ್ಬದ ಸಂಭ್ರಮ ಎಲ್ಲಿರುತ್ತೆ? ನೀವು ಇಮೇಜಲ್ಲಿ ತೋರಿಸ್ತಾ ಇದ್ದೀರಾ ಮಕ್ಕಳದು ಪಟಾಕಿ ಹೊಡಿತಾ ಇರೋ ಮಕ್ಕಳಲ್ಲಿರೋ ಖುಷಿ ಏನಿದೆ, ಅದು ಬರೀ ನೀವು ಇಮೇಜಲ್ಲಿ ತೋರಿಸ್ತಿರ್ಬೋದು, ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಮಕ್ಕಳಲ್ಲಿ ಆ ಖುಷಿ ಇದ್ದೇ ಇರುತ್ತೆ. ಈಗ ಪರಿಸರಕ್ಕೆ ಏನು ಕಡಿಮೆ ಹಾನಿ ಆಗುವಂಥ ಪಟಾಕಿಗಳು ಬಂದಿದೆಯಲ್ಲ, ಅಷ್ಟನ್ನು ಮಾತ್ರನೇ ಮಾರ್ಕೆಟಲ್ಲಿ ಬಿಡಲಿ, ಅಷ್ಟು ಮಾತ್ರನೇ ಎಲ್ಲರಿಗೂ ಸಿಗಬೇಕು ಅಂತ ಆಗಲಿ. ಅಲ್ಲ, ಅದೇ ನೀವು ಹೇಳ್ತಾ ಇರೋದು ಬ್ಯಾನ್ ಮಾಡೋದಾದ್ರೆ ನೀವು ಅಲ್ಲಿ ತಯಾರು ಮಾಡುವಂಥ ಕೈಗಾರಿಕೆಗಳನ್ನ ಬ್ಯಾನ್ ಮಾಡಿ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಮನಃಶಾಸ್ತ್ರಜ್ಞರು ಮನ್ವಿತಾ ಮಾಸ್ಕೋಡ್ ಅವರು. ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ಮೇಡಮ್, ದೀಪಾವಳಿ ಹಬ್ಬ ಅಂತಂದಾಗ ಸಹಜವಾಗಿ ಸಂಭ್ರಮ ಅಂತೂ ಜೋರಾಗಿರುತ್ತೆ, ಬಟ್ ಆ ಹಬ್ಬಕ್ಕೆ ಸೌಂಡ್ ಬೇಕೇ ಬೇಕಾ? ಬೇಕಿಲ್ಲ ಸರ್, ಹಬ್ಬಕ್ಕೆ ಸೌಂಡ್ ಬೇಕಿಲ್ಲ. ಹಬ್ಬ ಅಂತಲೇ ಹಬ್ಬದ ಥರ ಆಚರಿಸ್ಬೇಕು, ದೀಪಗಳು ಹಚ್ಚಬೇಕು, ಮತ್ತು ಖುಷಿಯಾಗಿರಬೇಕು, ಎಲ್ಲರ ಜೊತೆ ನಗ್ನಗ್ತಾ ಮಾತಾಡಿಕೊಂಡು ಆ ಹಬ್ಬದ ಏನು ಹಿನ್ನೆಲೆ ಇರುತ್ತೋ ಅದನ್ನು ಅರಿತುಕೊಂಡು
ಈ ಒಂದು ದೀಪಾವಳಿಯಲ್ಲಿ ನಾವು ನ್ಯೂ ಇಯರ್ ರೆಸಲ್ಯೂಷನ್ ತೊಗೊತೀವಲ್ಲ, ಆ ರೀತಿ ಇವಾಗ್ಲೂ ರೆಸಲ್ಯೂಷನ್ ತಗೊಂಡು ನಮ್ಮ ಪರಿಸರನ ಇನ್ನಷ್ಟು ಮಾಲಿನ್ಯ ರಹಿತವಾಗಿ ಇಟ್ಕೊಳ್ಳೋದಕ್ಕೆ ಒಂದು ಮನಸ್ಸು ಮಾಡಬೇಕು. ಆಮೇಲೆ ಸರ್, ಇದು ಒಂದು ಏನು ಹೇಳಬೇಕು, ನಮ್ಮ ಸಂಸ್ಕೃತಿನಲ್ಲಿ ಬರುವಂತಹ ಒಂದು ತುಂಬ ಒಳ್ಳೆಯ ಹಬ್ಬ. ಈ ಹಬ್ಬದ ಸಮಯದಲ್ಲಿ ಮಕ್ಳಿಗೂ ರಜೆ ಇರುತ್ತೆ, ಮನೇಲಿ ಕೂತ್ಕೊಂಡು ಅಜ್ಜ ಅಜ್ಜಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರ ಹತ್ರ ಕೆಲವೊಂದು ಕತೆಗಳು, ಪೌರಾಣಿಕ ಕತೆ ಇರ್ಬೋದು ಅಥವಾ ಅವರ ಜೀವನದ ಕತೆ, ಇದನ್ನೆಲ್ಲ ಹಂಚ್ಕೊಂಡು ಮಕ್ಕಳು ಮತ್ತು ದೊಡ್ಡವರು, ಪೋಷಕರು ಎಲ್ಲರೂ ಸೇರಿ ಒಂದು ಒಳ್ಳೆಯ ರೀತಿಯಲ್ಲಿ ಕಾಲನ ಕಳಿಬೇಕು. ಇಟ್ ಈಸ್ ಅ ಫ್ಯಾಮಿಲಿ ಟೈಮ್ ಅನ್ನೋ ರೀತಿ ಇದನ್ನು ಅವ್ರು ಆಚರಿಸ್ಬೇಕು. ಶಬ್ದ ಮಾಡಲೇಬೇಕು ಅಂತ ಏನಿಲ್ಲ ಸರ್. ಶಬ್ದ ಇಲ್ದಲೇ ಇರೋ ಪಟಾಕಿಗಳು ಇದ್ದಾವೆ, ಆದರೆ ಅದು ಮಾಲಿನ್ಯ ಉಂಟು ಮಾಡುತ್ತೆ. ಶಬ್ದನೂ ಬೇಡ, ಶಬ್ದ ಮಾಲಿನ್ಯನೂ ಬೇಡ, ಆಮೇಲೆ ಏರ್ ಪೊಲ್ಯೂಷನು ಬೇಡ. ಅಂತಹ ಹಬ್ಬನ ಆಚರಿಸಬಹುದು. ಯಾಕೆ ಶಬ್ದ ಮಾಡಬಾರ್ದು? ಶಬ್ದದಿಂದ ಏನು ಸರ್ ಸಿಗುತ್ತೆ? ನಮ್ಮ ಸೈಕಾಲಜಿ ಮಾನಸಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತಂದರೆ, ಶಬ್ದ ಅಂತಂದರೆ ಅದು ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಸ್ಟಿಮ್ಯುಲಸ್. ಈ ಹಬ್ಬದಲ್ಲಿ ನಾವು ಆ್ಯಕ್ಚುಲಿ ಹಬ್ಬ ಆಚರಿಸ್ಬೇಕು. ಅಟ್ರ್ಯಾಕ್ಟ್ ಮಾಡೋದಾಗಲಿ ಅಥವಾ ಡೇಂಜರ್ ಅಂತ ಹೇಳೋವಂತಹ ಅಷ್ಟು ಹೈ ಶಬ್ದ ಬೇಕಿಲ್ಲ. ಆಮೇಲೆ ಶಬ್ದದಿಂದ ಉಂಟಾಗುವಂತಹ ಕೆಲವೊಂದು ಅಡ್ಡ ಪರಿಣಾಮಗಳು ಡಾಕ್ಟರ್ಸ್ ಆಗಿ ಅವ್ರು ಹೇಳಿರ್ತಾರೆ. ಅದಲ್ದಲೇ ಮಕ್ಕಳಲ್ಲಿ ಏನುಂಟಾಗುತ್ತೆ ಅಂತಂದರೆ, ಈ ಥರ ಶಬ್ದಗಳಿಗೆ ಅವರು ಇದೇ ನ್ಯಾಚುರಲ್, ಇದೇ ಲೈಫ್ ಅಂತ ಅಂದ್ಕೊಂಡು ಮುಂದೇನೂ ಅವ್ರಿಗೆ ಆ ಶಬ್ದ ಇಲ್ಲ ಅಂತಂದರೆ ಅವರು ಬೇರೆ ಕೆಲಸ ಮಾಡೋದಕ್ಕಾಗಲ್ಲ. ಎಷ್ಟೊಂದು ಜನ ಮಕ್ಕಳು ಕೇಳಿರೋದುಂಟು, ನಮಗೆ ಮ್ಯೂಸಿಕ್ ಕೇಳ್ತಾ ಕೇಳ್ತಾ ಓದ್ಬೋದಾ, ಅಥವಾ ಜೋರಾಗಿ ಶಬ್ದ ಬರ್ತಾಯಿದ್ರೆ ನನಗೇನೋ ಐ ಆಮ್ ಅಲೈವ್ ಅಂತ ಅನಿಸುತ್ತೆ ಅಂತ. ಬಟ್ ಅದೇನು ಸಹಾಯ ಮಾಡುವಂಥದ್ದಲ್ಲ, ಡಿವೈಡೆಡ್ ಅಟೆನ್ಷನ್ ಆಗಿಬಿಡುತ್ತೆ. ಸೊ ಈ ಶಬ್ದ ಅನ್ನೋದು ಯಾವತ್ತೂ ಅದರಿಂದ ಒಳ್ಳೆ ಪರಿಣಾಮ ಅಂತೂ ಇಲ್ಲ. ಇಟ್ ಈಸ್ ನಾಟ್ ಗುಡ್. ಆಮೇಲೆ ಸ್ವಲ್ಪ ಕೆಲವ್ರಿಗೆ ಹಿಯರಿಂಗ್ ಲಾಸು ಆಗಿಬಿಡುತ್ತೆ, ಡಾಕ್ಟರ್ಸ್ ಹೇಳಬೇಕು. ಎಸ್ ಡಾಕ್ಟ್ರೆ, ಈಗ ಪಟಾಕಿ ಹೊಡೆದಂಥ ಸಂದರ್ಭದಲ್ಲಿ ಅದರ ಹೊಗೆ ಇರುತ್ತಲ್ಲ, ಅದು ಆರೋಗ್ಯದ ದೃಷ್ಟಿಯನ್ನು ನೋಡೋದಾದರೆ ಎಷ್ಟು ಮಟ್ಟಿಗೆ ಅದು ಪರಿಣಾಮ ಬೀರಬಹುದು ಅಂತ? ನೋಡಿ, ಒಂದು ನಾರ್ಮಲ್ ಪೀಪಲ್ ಮತ್ತು ನೆಕ್ಸ್ಟು ಆಲ್ರೆಡಿ ಏನಾದರೂ ತೊಂದರೆ ಇದೆ, ಈಗ ಆಸ್ತಮಾ ಪೇಷಂಟ್ಸ್ ಆಗಿರ್ಬೋದು, ಆ ಥರ ಇದ್ದವ್ರಿಗೆ ಜಾಸ್ತಿ ಎಕ್ಸ್ಪೋಜರ್ ಆದರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇನ್ನೂ ಆಗುತ್ತೆ. ಈಗ ಅವ್ರು ಹೇಳ್ದಂಗೆ ಯಾರಿಗೆ ಶಬ್ದ ತುಂಬ ಅಫೆಕ್ಟ್ ಆಗುತ್ತೆ ಅಂದರೆ, ಈಗ ಕಾರ್ಡಿಯಾಕ್ ಪೇಷಂಟ್ಸ್, ತುಂಬ ಕ್ರಿಟಿಕಲ್ ಪೇಷಂಟ್ಸ್ ಇದ್ದಾಗ, ಆ್ಯಂಡ್ ಅನಿಮಲ್ಸ್ಗೆ ಮೇಯ್ನ್ಲಿ. ನಮ್ಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಫೆಸ್ಟಿವಲ್ ಏನಕ್ಕೆ ಮಾಡ್ತಿದ್ದೀವಿ, ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸಡನ್ನಾಗಿ ಅನಿಮಲ್ಸ್ಗೆ, ಬರ್ಡ್ಸ್ಗೆ ಆ ಎಕ್ಸ್ಪೆಕ್ಟೇಷನ್ ಇರಲ್ಲ. ಮೇ ಬಿ ಅಲ್ಲಿ ಸೌಂಡ್ ಅವ್ರು ಹೆದರಿ ಹೋಗ್ಬಿಡ್ತಾರೆ ಅನಿಮಲ್ಸ್. ಇನ್ನು ಮಕ್ಕಳು ಆದರೂ ಎಲ್ಡರ್ ಯಾರಾದರೂ ನೋಡಿದ್ರೂ ನೀವು ಪಟಾಕಿ ಹೊಡೆಯೋದ್ರಿಂದ ಎಲ್ಲ ಪಟಾಕಿ ಒಂದೇ ಕಡೆ ಒಂದು ಗುಂಪಾಗಿ ಮಾಡ್ತಾಯಿದ್ರೆ ಮೇ ಬಿ ದಟ್ ಫ್ಯೂಮ್ಸ್ ಎಲ್ಲ ಕಣ್ಣಿಗೆ ಇರಿಟೇಷನ್ ಮಾಡೋದು, ಅದನ್ನೇ ಇನ್ಹೇಲ್ ಮಾಡ್ತೀವಿ. ಸೊ ಆಸ್ತಮಾ ಪೇಷಂಟ್ಸ್ ಇದ್ದವ್ರಿಗೆಲ್ಲ ಸ್ವಲ್ಪ ಹೆಲ್ತ್ ಇದಾಗುತ್ತೆ. ಮತ್ತು ಕಣ್ಣೊಳಗೆ ಸ್ವಲ್ಪ ಇರಿಟೇಷನ್ ಆಗೋದು, ನೀರು ಬರೋದು, ಈ ಥರ ಆಗುತ್ತೆ. ಅದು ಬರೀ ಪೊಲ್ಯೂಷನಿಂದ ಆ ಥರ. ಇನ್ನು ಅದು ಬಿಟ್ಟು ಇನ್ನು ಸೌಂಡು ಅದು ಡಿಪೆಂಡ್. ಈಗ ಏನಾಗುತ್ತೆ, ಒಂದು ಪಟಾಕಿ ಸೌಂಡ್ಗೂ ಒಂದು ಉದ್ದ ಚೈನ್ ಇಟ್ಟು ತುಂಬ ಮಿನಿಟ್ಸ್ವರೆಗೂ ಕಂಟಿನ್ಯೂಸ್ ಆಗಿ ಸೌಂಡ್ ಇದ್ದರೆ ಅದು ತುಂಬ ಮೋರ್ ಡ್ಯಾಮೇಜಿಂಗ್ ದ್ಯಾನ್ ಒಂದು ಸಣ್ಣ ಪಟಾಕಿ ಆ ಥರ. ಸೊ ಡಿಫರ್ ಆಗುತ್ತೆ, ಏನು ಹೊಡಿತಾ ಇದ್ದೀವಿ ಅದೆಲ್ಲ. ಅದ್ರ ವೃದ್ಧರಿದ್ರೆ ಅವ್ರಿಗೂ ತುಂಬ ಕಷ್ಟ ಆಗುತ್ತೆ. ಮೇಡಮ್ ಅವ್ರ, ಈಗ ಕೆಲವೊಂದಿಷ್ಟು ಜನ ಹೇಳೋರು ಒಂದಿನ ನಾವು ಪಟಾಕಿ ಹಚ್ತೀವಿ, ಅದು ಒಂದಿನಕ್ಕೆ ಏನಾಗುತ್ತೆ ಅಂತೀವಿ, ಏನು ಹೇಳ್ತೀರಿ? ಈಗ ಪಟಾಕಿ ಹಚ್ಚೋರು ಎಷ್ಟು ಹುಷಾರಾಗಿರ್ತಾರೆ ಅನ್ನೋದು ಅಷ್ಟೇ ಮುಖ್ಯ. ಯಾವುದೇ ಒಂದು ಆಚರಣೆ ಹಿಂದೆನೂ ಒಂದು ಒಳ್ಳೆಯದು ಇರುತ್ತೆ, ಒಂದು ಕೆಟ್ಟದಾಗಿ ತಗೊಳ್ಳೋದು ಇದ್ದೇ ಇರುತ್ತೆ. ನಾವು ಹೌದು, ಸಂಪ್ರದಾಯಬದ್ಧವಾಗಿ ಹೇಗೆ ಹಬ್ಬ ಆಚರಣೆ ಮಾಡಬೇಕು ಅದು ಎಲ್ಲವನ್ನು ಮಾಡಿ ಏನು ಮಾಡಿದ್ರೂ ಲಿಮಿಟಲ್ಲೇ ಮಾಡಬೇಕು. ಪಟಾಕಿ ಹಚ್ಚೋದೇ ಆಗಿರ್ಬೋದು, ಅಥವಾ ಊಟನೂ ಅಷ್ಟೇ. ಎಷ್ಟು ಹಬ್ಬದ ಅಡುಗೆ ಮಾಡ್ತೀವಿ ಹಾಗಂತ ಎಲ್ಲನೂ ತುಂಬ ಭರ್ಜರಿಯಾಗಿ ತಿನ್ನೋದು ಅಲ್ಲ. ಅದೇ ರೀತಿ ಪಟಾಕಿಯನ್ನು ಕೂಡ ಅಷ್ಟೇ, ಎಷ್ಟು ನಮ್ಮ ಮನರಂಜನೆಗೆ ಮತ್ತು ಎಷ್ಟು ಖುಷಿ ಕೊಡುತ್ತೆ ಅಷ್ಟನ್ನೇ ನಾವು ಬಳಸಬೇಕು. ಹಾಗಂತ ಈಗ ಆ್ಯಕ್ಚುಲಾಗಿ ಈ ಸಮುದಾಯದವರು ಅಂದರೆ ನಾವು ಹಬ್ಬವನ್ನು ಆಚರಿಸೋರು ಎಲ್ಲರೂ ಪಟಾಕಿ ಹೊಡೆಯಲ್ಲ.
ಅದು ಬಿಟ್ಟು ಬೇರೆಯವರು ಕಿಡಿಗೇಡಿಗಳು ಎಷ್ಟೊಂದು ಜನ ಬೇಕಾಗಿ ಸೌಂಡ್ ಮಾಡೋದಕ್ಕೋಸ್ಕರ ಪಟಾಕಿ ಹೊಡಿತಾರೆ. ಈಗ ಹಬ್ಬದಲ್ಲೇ ನಾವು ಪಟಾಕಿ ಬೇಡವೇ ಬೇಡ ಅನ್ನೋದು ತುಂಬ ತಪ್ಪಾಗತ್ತೆ. ಯಾಕೆ ಅಂತಂದರೆ ಇವಾಗ ಮಕ್ಕಳಿಗೆ ಅಷ್ಟೇ ಅಲ್ದಿರ ದೊಡ್ಡವ್ರಿಗೂ ಪಟಾಕಿ ಹಚ್ಚೋದ್ರಲ್ಲಿ ಆಸಕ್ತಿ ಇರುತ್ತೆ, ಖುಷಿ ಇರುತ್ತೆ. ಎಷ್ಟೋ ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮತ್ತು ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ಒಂದು ಗ್ಯಾದರಿಂಗ್ ಮಾಡಿ ಒಟ್ಟಿಗೆ ಪಟಾಕಿ ಹಚ್ಚೋದು, ಆ ಮೇಲೆ ಕಾಣಿಸೋ ಸ್ಪಾರ್ಕ್ಲಿಂದ ನೋಡಿ ಖುಷಿ ಪಡೋದು ಎಲ್ಲ ಇರುತ್ತೆ. ಆ ಹಬ್ಬದ ದಿವಸನೇ ಆ ಖುಷಿ ಸಿಗೋದು. ನೀವು ನಾಳೆ ದಿವಸ ಮತ್ತೆ ಹಬ್ಬ ಮುಗ್ದಿದ್ದು ನೆಕ್ಸ್ಟ್ ಡೇ ಬಾರೋ ಪಟಾಕಿ ಹಚ್ಚೋಣ ಅಂದರೆ ಅವು ಮಕ್ಳಿಗೆ ಇಂಟ್ರೆಸ್ಟ್ ಇರಲ್ಲ. ಮತ್ತು ಎಲ್ಲರಿಗೂ ನೆಕ್ಸ್ಟ್ ಡೇ ಸ್ಕೂಲು ಕಾಲೇಜು ಅಂತ ಮತ್ತೆ ಬ್ಯುಸಿ ಆಗೋಗ್ತಾರೆ. ಆದರೆ ಹಬ್ಬದ ದಿವಸ ಏನಿದೆ ಅವತ್ತು ಏನು ಮಾಡ್ಬೋದು ಲಿಮಿಟಲ್ಲಿ ನೀವು ಹೇಳ್ದಾಗೆ ಪೇರೆಂಟ್ಸ್ ಅವರ ಒಂದು ಗೈಡೆನ್ಸಲ್ಲಿ ಮಾಡಿದ್ರೆ ಅದರಲ್ಲಿ ಏನೂ ಅಂತ ತಪ್ಪಿಲ್ಲ ಅಂತ ಅನಿಸುತ್ತೆ. ಮನಿತಾ ಮೇಡಮ್, ಈಗ ಪ್ರಮುಖವಾಗಿ ಈ ಹಬ್ಬಗಳು ಹೆಂಗಾಗ್ಬಿಟ್ಟಿದೆ ಅಂದರೆ ಪಕ್ಕದ ಮನೆಯವರಿಗಿಂತ ನಾನು ಎಷ್ಟು ಶ್ರೇಷ್ಠನಾಗಿದ್ದೆ ಅನ್ನೋದ್ರ ಬಗ್ಗೆ, ನಾನು ಎಷ್ಟು ಸೌಂಡ್ ಮಾಡ್ತೀನಿ ಅದರ ಮೇಲೆ ನನ್ನ ಸ್ಟೇಟಸ್ ಗೊತ್ತಾಗಲಿ ಅನ್ನೋದು. ಅಂದರೆ ನಾನು ಜಾಸ್ತಿ ಪಟಾಕಿ ಹೊಡೆದ್ರೆ ನಾನೇ ಶ್ರೇಷ್ಠ ಅನ್ನುವಂಥ ಲೆಕ್ಕಾಚಾರದಿಂದನೇ ಈ ರೀತಿ ಹಬ್ಬಗಳನ್ನು ಆಚರಣೆ ಮಾಡ್ತಾರಾ ಹೇಗೆ ಅಂತ? ಇವಾಗ ಒಂದು ಟ್ರೆಂಡ್ ಆಗಿದೆ ಸರ್. ದೀಪಾವಳಿ ಹಬ್ಬ ಅಂತಲೇ ಅಲ್ಲ, ಎಲ್ಲ ಹಬ್ಬಕ್ಕೂ ಪಟಾಕಿ ಹಚ್ತಾರೆ. ಅದು ಇವ್ರ ಮೇಡಮ್ ಹೇಳ್ದಂಗೆ ಏನಂತಾರೆ, ಸರ 100, 1000 ಅಲ್ಲಿಂದ 1000 ಆ ಥರ ಪಟಾಕಿ ಹಚ್ತಾನೆ ಇರ್ತಾರೆ. ಆ ಪಟಾಕಿ ಶಬ್ದ ಬಂತಂದ್ರೆ ಓ ಬೀದಿಲೇನೋ ರಥ ಬರ್ತಾ ಇರ್ಬೋದು, ಅಥವಾ ಇನ್ನೇನೋ ಒಂದು ಸೆಲೆಬ್ರೇಷನ್ ಆಗ್ತಾ ಇದೆ, ದೊಡ್ಡವ್ರು ಬರ್ತಾ ಇರ್ಬೋದು. ಸರ್ ಯಾವ ಮಟ್ಟಕ್ಕೆ ಅಂತಂದ್ರೆ ಮಿಡ್ ನೈಟ್ ಬರ್ಡೇ ಮಾಡ್ತಾರೆ, ಜೋರಾಗಿ ಪಟಾಕಿ ಹೊಡಿತಾರೆ. ಅಕ್ಕಪಕ್ಕದವ್ರು ಏನಾಗೋಯ್ತೇನೋ ಅಂತ ಹೊರಗೆ ಬರಬೇಕು. ಹಿಂದೆ ಹೇಗಿತ್ತು ಅಂತಂದ್ರೆ ನೀವು ಕೇಳಿದ್ರಲ್ಲ ಆ ಪ್ರಶ್ನೆಗೆ, ಪಟಾಕಿ ಹೊಡಿದ್ರು ಅಂತಂದರೆ ಇಂಡಿಯಾ ಪಾಕಿಸ್ತಾನ್ ಏನಾದರೂ ಗೇಮ್ ಇರಬೇಕು, ಅಥವಾ ಇಂಡಿಯಾದು ಯಾವುದೋ ಒಂದು ದೇಶದ ಮೇಲೆ ಕ್ರಿಕೆಟ್ ಮ್ಯಾಚು IPL ಇರಬೇಕು, ನಮ್ಮ ಭಾರತ ಗೆದ್ದಿದೆ ಅದಕ್ಕೆ ಸೆಲೆಬ್ರೇಷನ್ಗೆ ಪಟಾಕಿ ಹಚ್ಚೋರು. ಇಲ್ಲ ಅಂತಂದರೆ ಹಬ್ಬ ಬಂದಿತ್ತು ದೀಪಾವಳಿ ಹಬ್ಬದ ಟೈಮ್ನಲ್ಲಿ ಅಷ್ಟೇ ನಾವು ಪಟಾಕಿ ನೋಡ್ತಾ ಇದ್ದಿದ್ದು. ಆಮೇಲೆ ಅದಕ್ಕೆ ಬೆಲೆನೂ ಅಷ್ಟೇ ಜಾಸ್ತಿ ಇತ್ತು ಸರ್. ಇವಾಗ ಯಾರು ಬೇಕಿದ್ರೂ ಅಫೋರ್ಡ್ ಮಾಡ್ಬೋದು. ಆ ಥರ ಸ್ವಲ್ಪ ಬೆಲೆ ಕಡಿಮೆ ಆಗಿದೆ. ಆಮೇಲೆ ಹುಚ್ಚು ಜಾಸ್ತಿ ಆಗಿದೆ, ಪಟಾಕಿ ಹಚ್ಚಬೇಕು. ನೀವು ಹೇಳ್ದಂಗೆ ಅವರು 1 ಬಾಕ್ಸ್ ತಂದ್ರೆ ನಾನು 2 ಬಾಕ್ಸ್ ತರ್ತೀನಿ, ಅವ್ರು 2 ತಂದರೆ ನಾನು 4 ತರ್ತೀನಿ. ಆ ಒಂದು ಕಾಂಪಿಟೇಷನ್ನು ಇದೆ. ಆದರೆ ಸರ್ ನೀವು ಅಪಾರ್ಟ್ಮೆಂಟ್ ಕಡೆ ಹೋಗಿ ನೋಡಿದ್ರೆ ಇದರಿಂದ ಸ್ವಲ್ಪ ಭಿನ್ನವಾಗಿರುತ್ತೆ. ಎಲ್ಲರೂ ಸೇರಿ ಒಗ್ಗೂಡಿ ಅವರು ದೀಪಾವಳಿ ಆಚರಿಸ್ತಾರೆ. ಅಲ್ಲಿ ಮಕ್ಕಳಿಗೆ ಏನಾದರೂ ಒಂದು ಕಲ್ಚರಲ್ ಇವೆಂಟ್ನ ಆರ್ಗನೈಸ್ ಮಾಡ್ತಾರೆ. ಹೆಣ್ಮಕ್ಳಿಗೂ ಕುಕ್ಕಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಆ ಥರ ಎಲ್ಲ ಇವೆಂಟ್ ಆರ್ಗನೈಸ್ ಮಾಡ್ತಾರೆ. ಗಂಡಸರು ಸಹ ಬೇರೆ ಬೇರೆ ಥರ ಆಟಗಳು, ಅವ್ರಿಗೆ ಹೌಸಿ, ಕಾರ್ಡ್ಸು ಈ ಥರ ಎಲ್ಲ ಇರುತ್ತೆ. ಆಮೇಲೆ ಪಟಾಕಿ ಹಚ್ಚಿದ್ರೂ ಒಬ್ರೊಬ್ರು ಒಂದು 50 ಮನೆ ಅಂತ ಇದೆ ಅಂತ ಅಂದ್ಕೊಡಿ. ಒಂದು ಅಪಾರ್ಟ್ಮೆಂಟಲ್ಲಿ 50 ಮನೆಯಲ್ಲಿ 50 ಜನನೂ ಒಂದೊಂದು ಬಾಕ್ಸ್ ತೊಗೊಂಡು ಹೋಗೋದಿಲ್ಲ, ಎಲ್ಲರೂ ಸೇರಿ ಸ್ವಲ್ಪ ಹಚ್ತಾರೆ. ಓಕೆ ಒಂದು ಮಟ್ಟಕ್ಕೆ. ಬಟ್ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ, ನಾನು ಇನ್ನಷ್ಟು ಅದರಲ್ಲೇ ಮುಳುಗೋಗಬೇಕು, ನಾನು ಇಷ್ಟು ಪಟಾಕಿ ಹಚ್ಚಿದೆ, ನಿನಗಿಂತಲೂ ಹೆಚ್ಚಿಗೆ ಹಚ್ಚಿದೆ, ಇಷ್ಟು ಹೊತ್ತು ಡ್ಯೂರೇಷನ್ 1 hour ಅಥವಾ 4 hours, ಈ ಒಂದು ತಪ್ಪು ಕಲ್ಪನೆಯಲ್ಲಿ ಅವರು ಪರಿಸರಕ್ಕೂ ಹಾನಿ ಉಂಟು ಮಾಡ್ತಾ ಇದ್ದಾರೆ, ಅವರಿಗೂ ಹಾನಿ ಉಂಟು ಮಾಡ್ಕೊತಾ ಇದ್ದಾರೆ. ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಪೋಷಕರಾದವರು ಇದನ್ನು ನಿಲ್ಲಿಸಲಿಲ್ಲ ಅಂತಂದರೆ ಇನ್ನು 4 ಜನರೇಷನ್ ಆದಮೇಲೆ ಪಟಾಕಿ ಹಚ್ಚೋ ಹಬ್ಬ ಒಂದು ದೀಪಾವಳಿ ಅಂತ ಇತ್ತು ಅಂತ ನಿಂತು ಹೋಗುತ್ತೆ. ಅಷ್ಟು ಮಾಲಿನ್ಯ ಆಗಿ ಆಮೇಲೆ ಹಚ್ಚೋರೇ ಇರೋದಿಲ್ಲ ಪಟಾಕಿನ. ಮೇಡಮ್ ಹೇಳಿದ್ದು ಸತ್ಯ ಸರ್. ಎಷ್ಟೊಂದು ಟುಸ್ ಪಟಾಕಿ ಅಂತೀವಲ್ಲ, ಪಟಾಕಿ ಹಚ್ಚಿರ್ತೀವಿ ಆದರೆ ಬ್ಲಾಸ್ಟ್ ಆಗಲ್ಲ, ಅದೆಲ್ಲೋ ಬಿದ್ದಿರುತ್ತೆ. ಒಂದು ನಾಯಿ ಬಾಯಲ್ಲಿ ಅದನ್ನು ಕಚ್ಕೊಂತು, ಹಸು ಕಚ್ಕೊಂತು, ಅಲ್ಲಿ ಬರ್ಸ್ಟ್ ಆಗಿ ಜಾ ಎಲ್ಲ ಅದು ಡ್ಯಾಮೇಜ್ ಆಗಿ ಅದಕ್ಕೆ ಸರ್ಜರಿ ಇದೆಲ್ಲನೂ ಆಗಿದೆ. ಇದೆಲ್ಲ ನಾವು ನೋಡಬೇಕಾ? ನೋವಾಗುತ್ತೆ ಇದೆಲ್ಲ ನೋಡಿದ್ರೆ. ಮನುಷ್ಯರಲ್ಲಿ ಮನುಷ್ಯತ್ವ ಇಲ್ವಾ? ನೀವೇನಾದರೂ ಪಟಾಕಿ ಹಚ್ತಾ ಇದ್ರು ಒಂದು ಸೇಫ್ ಎನ್ವೈರ್ಮೆಂಟಲ್ಲಿ ಹಚ್ಚಿ. ಆಮೇಲೆ ತೀರಾ ಪಟಾಕಿ ಹಚ್ಕೊಂಡು ದುಡ್ಡು ಸುಟ್ಕೊಂಡು ಏನೂ ಸಿಗೋದಿಲ್ಲ. ಏನೋ ಒಂದು ಆಸೆಗೆ ಒಂದು ಸ್ವಲ್ಪ ಹಚ್ಚಿದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ. ಎಸ್ ಡಾಕ್ಟ್ರೆ, ಈಗ ಮಕ್ಕಳು ಅಂತ ಬಂದಾಗ ಮಕ್ಕಳು ಯಾವ ರೀತಿಯಾಗಿ ಎಚ್ಚರವನ್ನು ವಹಿಸಬೇಕಾಗತ್ತೆ? ಎಂಥ ಮಕ್ಕಳಿಗೆ ಕೈಯಲ್ಲಿ, ಈಗಿನ ಚಿಕ್ಕ ಮಕ್ಕಳು ಕೂಡ ಕೈಯಲ್ಲಿ ಇಟ್ಕೊಂಡೇ ಪಟಾಕಿನ ಹೊಡಿತಾರೆ. ಸೊ ಹಂಗಾಗಿ ಯಾವ ವಯಸ್ಕರಿಗೆ ಸೂಕ್ತ ಇದು ಅಂತೇಳಿ ನೋಡಿ, ತುಂಬ ಸಣ್ಣ ಮಕ್ಕಳು ಅವರು ಒಂದೇನಂದರೆ ಅವ್ರಿಗೆ ಓಡೋಕ್ಕಾಗೋದಿಲ್ಲ ಅಂದರೆ ಬೆಟರ್ ಟು ವಾಚ್. ಈಗ 1 ವರ್ಷದಿಂದ 4 ವರ್ಷ, 5 ವರ್ಷ, 6 ವರ್ಷ ಈ ಥರ ಇರೋ ಮಕ್ಕಳಿಗೆ ಏನೂ ಟ್ರೈ ಮಾಡ್ಲಿಕ್ಕೆ ಕೊಡಬೇಡಿ. ಅವರು ದೂರದಿಂದ ಇದ್ದು ಒಂದು ಪ್ರೊಟೆಕ್ಟಿವ್ ಗ್ಲಾಸ್ ಹಾಕ್ಕೊಂಡು ದೂರ ನಿಂತ್ಕೊಂಡು ಅಬ್ಸರ್ವ್ ಮಾಡಿದ್ರೆ ಸಾಕು.
ಎರಡನೇದು ಇನ್ನೊಂದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಂಡರ್ ಪೇರೆಂಟ್ಸ್ ಗೈಡೆನ್ಸ್ ಅವ್ರು ಕರ್ಕೊಂಡೋಗಿ ಇಟ್ಟು ಫಸ್ಟ್ ಥಿಂಗ್ ಅವ್ರಿಗೆ ಹೇಳಬೇಕು ಬಂದರೆ ವಿಚ್ ಇಸ್ ದ ಸೇಫೆಸ್ಟ್ ಪ್ಲೇಸ್ ಟು ರನ್. ಇಲ್ಲ ಅಂದರೆ ಎಲ್ಲರೂ ಹೊಡಿತಿರ್ತಾರೆ, ದೇ ಮೇ ಗೋ ಟು ದ ಅದರ್ ಪ್ಲೇಸ್ ಆ್ಯಂಡ್ ಅಲ್ಲಿ ಇನ್ನೊಂದೇನೋ ಬರ್ಸ್ಟ್ ಆಗುತ್ತೆ. ಎರಡನೇದು ಸ್ಲಿಪ್ಪರ್ಸ್ ಇಲ್ದಿರ ಓಡ್ತಿರ್ತಾರೆ, ಎಲ್ಲೋ ಒಂದು ಹಚ್ಚಿದ ಮೇಲೆ ಎಲ್ಲಂದ್ರೆ ಅಲ್ಲಿ ಬಿಸಾಕಿರ್ತಾರೆ, ಅದಕ್ಕೆಲ್ಲ ಇನ್ನೂ ಟೆಂಪ್ರೇಚರ್ ಇರುತ್ತೆ, ಹೋಗಿ ಕಾಲಲ್ಲಿ ಇಟ್ಕೊಂಡ್ರು ಕಾಲು ಗಾಯ ಆಗುತ್ತೆ. ಸೊ ಹಚ್ಚಿದ ಮೇಲೂ ಒಂದು ಸೇಫ್ ಪ್ಲೇಸ್ ಎಲ್ಲಿ ಬಿಸಾಕಬೇಕು. ಎರಡನೇದು ಯಾವ ಕಡೆಗೆ ವಿಚ್ ಇಸ್ ದ ಸೇಫೆಸ್ಟ್ ಪ್ಲೇಸ್ ಟು ರನ್ ಅವೇ. ಈಗ ನೀವು ರೋಡ್ಗೆ ಮನೆಯಿಂದ ಮುಂದೆ ರೋಡ್ಗೆ ಆಗ್ತಿದ್ರೆ ಯು ಶುಡ್ ಕಮ್ ಬ್ಯಾಕ್ ಟು ಹೌಸ್, ನಾಟ್ ರನ್ ಇನ್ ದ ಅಪೋಸಿಟ್. ಇದು ಮತ್ತು ಅದು ಉದ್ದದ್ದು ಇಟ್ಕೊಂಡು ಮಕ್ಕಳ ಜೊತೆ ಇಟ್ಕೊಂಡು ದೇ ಶುಡ್ ರನ್. ಇದು ಒಂದು ಪರ್ಟಿಕ್ಯುಲರ್ ಏಜ್ಗೆ. ಇನ್ನೂ ಒಂದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಬೆಟರ್, ಅವ್ರಿಗೂ ಅಷ್ಟೇ ಸಣ್ಣ ಸಣ್ಣ ಪಟಾಕಿ ಕೊಟ್ಟು ಸಿ ಎವ್ರಿಥಿಂಗ್ ಹ್ಯಾಸ್ ಎ ಲಿಮಿಟ್. ಒಂದು ನಾವು ಆಚಾರನ ಇದೇನು ಸಂಪ್ರದಾಯ ನಡೀತಿದೆ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಯಾಕಂದರೆ ಯಾರಿಗೂ ಬೇಜಾರು ಮಾಡಿಸ್ಬಾರ್ದು, ಸಡನ್ನಾಗಿ ವಿ ಶುಡಂಟ್ ಸ್ಟಾಪ್ ಸಮಥಿಂಗ್. ಎರಡನೇದು ತೀವ್ರತೆಯೂ ಬೇಡ, ಯು ಶುಡಂಟ್ ಓವರ್ ಡೂ ಇಟ್ ಆ್ಯಂಡ್ ಡ್ಯಾಮೇಜ್ ಅದರ್ಸ್ ಆಲ್ಸೋ. ಈಗ ಸಣ್ಣ ರೋಡ್ ಇರುತ್ತೆ, ಮೇನ್ ರೋಡಲ್ಲಿ ಹಚ್ತಾ ಇರ್ತಾರೆ, ಗಾಡಿಗಳು ಹೋಗ್ತಿರುತ್ತೆ, ಅದು ಡ್ರೈವ್ ಮಾಡೋರು ಯಾರಿಗೆ ಗೊತ್ತಿರುತ್ತೆ ಪಟಾಕಿ ಬರುತ್ತೆ ಅಂತ. ಸೊ ಬೈ ಸ್ಟ್ಯಾಂಡರ್ಸ್ಗೆ ಜಾಸ್ತಿ ಎನರ್ಜಿ. ಇನ್ನೊಂದು ಮಗು ಎಲ್ಲೋ ಕೂತ್ಕೊಂಡು ನೋಡ್ತಿರುತ್ತೆ, ಆ ಮಗುಗೆ ಇಂಜುರಿ, ಯಾಕೆಂದರೆ ರಾಕೆಟ್ ಮಿಸ್ಡೈರೆಕ್ಟೆಡ್, ಸಣ್ಣ ಜಾಗ ಇರುತ್ತೆ, ವೈರ್ಸ್ ಇರುತ್ತೆ, ಮರ ಇರುತ್ತೆ, ದ್ಯಾಟ್ ವಿಲ್ ಎಲ್ಲೋ ಡೈರೆಕ್ಟ್ ಮಾಡಿದ್ರೆ ಎಲ್ಲೋ ಹೋಗುತ್ತೆ. ಸೊ ಯು ಶುಡ್ ಪ್ಲ್ಯಾನ್ ಇದು ಸೇಫಾಗಿ ಮಾಡಬೇಕಂದ್ರೆ ಒಂದು ಓಪನ್ ಗ್ರೌಂಡ್ ಪ್ಲೇಸಲ್ಲೋ ಎಲ್ಲೋ ಒಂದು ಕಡೆ ಜಾಗ ಇದ್ದರೆ ಅಂಡರ್ ಗೈಡೆನ್ಸು ಸೇಫಾಗಿ ಹಬ್ಬ ಆಚರಿಸ್ಬೇಕಾಗುತ್ತೆ. ಮತ್ತು ಗ್ಲಾಸಸ್ ಹಾಕೋರು ಗ್ಲಾಸಸ್ ಹಾಕಲಿ, ಕಾಂಟ್ಯಾಕ್ಟ್ ಲೆನ್ಸ್ ಬೇಡ, ಯಾಕಂದರೆ ಇನ್ನೊಂದು ಸ್ವಲ್ಪ ದೊಡ್ಡ ಮಕ್ಕಳು ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ತಿರ್ತಾರೆ. ಸೊ ಏನಾರ ಸ್ವಲ್ಪ ಇರಿಟೇಷನ್ ಆದ್ರೂ ರಬ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಗ್ಲಾಸ್ ಇಲ್ಲಿ ಪ್ರೊಟೆಕ್ಷನ್ ಆಗೂ ಇರುತ್ತೆ. ಎರಡನೇದು ಅವ್ರಿಗೆ ಏನಾರ ಕಾಣುತ್ತೆ, ಒಂದು ಕಾಂಟ್ಯಾಕ್ಟ್ ಲೆನ್ಸ್ ಇಲ್ದಿರ. ಮತ್ತು ಸಣ್ಣ ಪುಟ್ಟ ಏನಾರ ಪ್ರಾಬ್ಲಮ್ ಆದ್ರೂ ಎಲ್ಲ ಸೇಫ್ ಇಟ್ಕೊಂಡಿರ್ಬೇಕು, ಒಂದು ಕಡೆ ನೀರು ಇಟ್ಕೊಂಡಿರಬೇಕು, ಸ್ವಲ್ಪ ಮರಳು ಇಟ್ಕೊಂಡಿರಬೇಕು. ಏನಾರ ಆರಿಸ್ಬೇಕು ಅಂದ್ರೂ ಇಮಿಡಿಯೇಟಾಗಿ ಎಲ್ಲ ಕೈಯಲ್ಲೇ ಇರಬೇಕು. ಹಂಗೆ ಮೇಡಮ್ ಅವ್ರ, ಈಗ ಪೋಷಕರು ಯಾವ ರೀತಿಯಾಗಿ ಎಚ್ಚರವನ್ನು ವಹಿಸಬೇಕಾಗುತ್ತೆ ಮಕ್ಕಳ ಮೇಲೆ? ಈಗ ನನಗೆ 3 ವರ್ಷದ ಒಬ್ಬ ಮಗ ಇದ್ದಾನೆ, 13 ವರ್ಷದ ಮಗಳಿದ್ದಾಳೆ. ಮಗನಿಗೆ ಇನ್ನೂ ಭಯ ಇರೋದ್ರಿಂದ ಅವನಿಗೆ ನಾನು ಇಟ್ಕೊಂಡು ನಿಂತ್ಕೊಳ್ತೀನಿ, ನಮ್ಮ ಯಜಮಾನರು ಏನು ಪಟಾಕಿನ ಸುತ್ತಿಸಿ ದೂರದಿಂದ ತೋರಿಸ್ತಾರೆ. ಅಷ್ಟವನಿಗೆ ಅಷ್ಟೇ ಮಾಡೋಕ್ಕೆ ಸಾಧ್ಯ ಅಂಥ ಮಕ್ಕಳಿಗೆ. ನಾವು ಕೈಲಿ ಹಿಡ್ಕೊ ನೀನು ಅಂತ ಹೇಳಿದ್ರೆ ಅವರೇ ಮುಟ್ಟಕ್ಕೆ ಹೋಗೋದು ಅಥವಾ ಹೆದರೋದು, ಮತ್ತು ಇನ್ನೊಂದು ದಿವಸ ಅವ್ರಿಗೆ ಬೆಂಕಿನೇ ಆಗದೆ ಇರೋದು, ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಶುರುವಿನಿಂದನೇ ಪಟಾಕಿ ಅಂತಂದರೆ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಚಿಕ್ಕ ವಯಸ್ಸಿಂದಾನೇ ಕಲಿಸ್ಬಿಡ್ಬೇಕು. ಆವಾಗ ಮುಂದೆನೂ ಕೂಡ ಆ ಸಿಚುವೇಶನ್ ಬಂದರೆ ಪಟಾಕಿ ಹಬ್ಬ ದೀಪಾವಳಿ ಹಬ್ಬ ಮಾಡಬೇಕಂದ್ರೆ ಅವರು ಹುಷಾರಾಗಿರ್ತಾರೆ. ಇನ್ನು ಮಗಳಿಗೆ ಏನು ಮಾಡ್ತೀವಿ ಅಂದರೆ ತುಂಬ ನಾವು ವಾಸನೆ ಬರೋದಾಗಲಿ ತುಂಬ ಸೌಂಡ್ ಆಗುವಂಥ ಪಟಾಕಿಗಳು ನಾವು ಯಾವುದೂ ತರೋಲ್ಲ ಮನೆಯಲ್ಲಿ. ಯಾಕೆ ಅಂತ ಹೇಳಿದ್ರೆ ನಮಗೂ ಕೂಡ ಇಷ್ಟ ಇಲ್ಲ. ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟೇ, ಮಗನಿಗೆ ಒಂದೆರಡು ಸುಸುರು ಬತ್ತಿ, ಒಂದು ಫ್ಲವರ್ ಪಾಟು ಹೆಂಗೆ ಕಾಣಿಸುತ್ತೆ ಅಂತ ಅನ್ನೋದಕ್ಕೆ, ಮತ್ತು ಮಗಳಿಗೆ ಒಂದೆರಡು ಸಣ್ಣದು ಪಟಾಕಿಗಳು ಬರ್ತದಲ್ಲ ಅಂಥದ್ದು, ಅವ್ಳಿಗೂ ಸುಸುರು ಬತ್ತಿ ತುಂಬ ಇಷ್ಟ. ಅಷ್ಟು ಮಾತ್ರನೇ ಅವರು ನಮ್ಮ ಯಜಮಾನರು ಹೋಗಿ ಅದೇ ನೀವು ಇವರು ಮೇಡಮ್ ಹೇಳ್ದಂಗೆ ಚಪ್ಪಲ್ ಹಾಕಿಸ್ತಾರೆ, ಕನ್ನಡಕ ಹಾಕಿಸ್ತಾರೆ. ಅದ್ರ ಜೊತೆಗೆ ಕ್ಲಾತ್ಸ್ ಯಾವ ರೀತಿ ಹಾಕೋಬೇಕು, ಬೆಂಕಿ ತಕ್ಷಣ ಸ್ಪ್ರೆಡ್ ಆಗದೆ ಇರೋ ಹಾಗೆ ಅದು ಕೂಡ ಜವಾಬ್ದಾರಿ ತೊಗೊಂಡು ಅವರು ಎಷ್ಟು ಮುತುವರ್ಜಿಯಿಂದ ಹೇಗೆ ಅವ್ರು ರಿಟರ್ನ್ ಬರಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿ ಪಟಾಕಿಯನ್ನು ಓಡಿಸ್ತಾರೆ. ಮತ್ತು ಅದು ಕೂಡ ಲಿಮಿಟಲ್ಲಿ, ಎಲ್ಲ ಸ್ಮೆಲ್ನೆಲ್ಲ ತುಂಬ ಹೊತ್ತು ತೊಗೊಳ್ಳೋ ಥರನೂ ಇರಬಾರ್ದು. ಅರ್ಧ ಗಂಟೆ ಅಥವಾ 1 ಅವರ್ ಅಂತ ಹೇಳಿದ್ರೆ ಅಷ್ಟರಲ್ಲೇ ಮುಗಿಬೇಕು. ಪ್ಲಸ್ ಬೇರೆಯವ್ರು ಹೊಡಿಯೋವಾಗ ಇವ್ರನ್ನ ಪಟಾಕಿ ಹೊಡಿಯೋಕ್ಕೆ ಬಿಡಲ್ಲ, ಬೇರೆ ಪಕ್ಕದ ಮನೆಯವರು ಯಾರಾದರೂ ಪಟಾಕಿ ಹೊಡೆಯೋ ಸಮಯದಲ್ಲಿ ಇವ್ರು ಹೊಡೆಯೋಕ್ಕೆ ಬಿಡೋದಿಲ್ಲ. ಸೊ ಅದು ಕೂಡ ಪೇರೆಂಟ್ಸ್ ಆಗಿ ನಾವು ತಗೊಳ್ಬೇಕಾಗಿರೋಂಥ ಪ್ರಿಕಾಷನ್ಸ್ ಅಂತ ನನಗನ್ಸುತ್ತೆ. ಮನಿತಾ ಮೇಡಮ್, ಈಗ ಪ್ರಮುಖವಾಗಿ ನೀವು ಆಗಲೇ ಹೇಳಿದ್ರೆ ಅವಶ್ಯಕತೆ ಇಲ್ಲ ಪಟಾಕಿ ಹೊಡೆಯೋದಂತೇಳಿ. ಈಗ ಹಸಿರು ಪಟಾಕಿ ಅಂದರೆ ಗ್ರೀನ್ ಪಟಾಕಿ ಕಡೆ ಹೆಚ್ಚು ಗಮನ ಕೊಡಿ ಅನ್ನೋದು. ಹಾಗಾದರೆ ಪರಿಸರ ಮಾಲಿನ್ಯ ನಿಯಂತ್ರಣಕ್ಕಾಗಿ ಹಸಿರು ಪಟಾಕಿ ಕಡೆ ಒಲವು ತೋರಿಸಿ ಅಂತೇಳಿ, ಇದು ಹೇಗೆ ಸಹಕಾರಿ ಆಗುತ್ತೆ ಪರಿಸರಕ್ಕೆ ಹಸಿರು ಪಟಾಕಿಯಿಂದ? ಸರ್, ಮೇ ಬಿ ಸ್ವಲ್ಪ ಮಾಲಿನ್ಯ ಕಡಿಮೆ ಆಗಬಹುದು, ಶಬ್ದನೂ ಏನೋ ಸ್ವಲ್ಪ ಕಡಿಮೆ ಆಗ್ಬೋದು, ಹೊರತಾಗಿ ಅದರಿಂದ ಶಬ್ದ ಮಾಲಿನ್ಯ ಆಗೋದಿಲ್ಲ ಅಂತ ನನಗೇನೋ ಅನಿಸೋದಿಲ್ಲ. ಇನ್ನು ವಾಯು ಮಾಲಿನ್ಯದಲ್ಲಿ ಸ್ವಲ್ಪ ಇಳಿಕೆ ಇರಬಹುದು, ಬಟ್ ಅದು ಪಟಾಕಿನೇ. ಎಟ್ ದಿ ಎಂಡ್ ಆಫ್ ದ ಡೇ ಅದು ಪಟಾಕಿನೇ ಸರ್. ಆದರೆ ಯಾವುದೇ ಪಟಾಕಿ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರಬೇಕಿದ್ರೆ ನಮಗೆ ಗೊತ್ತಿರೋ ಪ್ರಕಾರ ಚೈಲ್ಡ್ ಲೇಬರ್ ಅನ್ನೋದೂ ಇನ್ವಾಲ್ವ್ ಆಗಿರುತ್ತೆ. ಸಣ್ಣ ಮಕ್ಕಳನ್ನ ಎಂಪ್ಲಾಯ್ ಮಾಡ್ತಾರೆ ಪಟಾಕಿ ಮಾಡೋದ್ರಲ್ಲಿ. ಇತ್ತೀಚೆಗೆ ಪಟಾಕಿ ಅಂದರೆ ದೀಪಾವಳಿ ಹಬ್ಬ ಹತ್ರ ಬಂದಂಗೆ ನಮ್ಮ ರೀಲ್ಸಲ್ಲಿ, ಇನ್ಸ್ಟಾಗ್ರಾಮ್ ಶಾರ್ಟ್ಸ್ಲಿ ಎಲ್ಲ ತೋರಿಸ್ತಾ ಇದ್ದಾರೆ ಪಟಾಕಿ ಹೆಂಗೆ ಮಾಡೋದು ಅಂತ. ಅವರಿಗೆ ಒಂದಿಷ್ಟು ಸೇಫ್ಟಿ ಅನ್ನೋದು ಇರೋದಿಲ್ಲ. ಗ್ರೀನ್ ಕ್ರ್ಯಾಕರ್ಸೇನೆ ನೀವು ಹೇಳಿದ್ದ ಪಾಯಿಂಟೇನೆ, ಕೈಯಲ್ಲೇ ಮಾಡಿ ಅದನ್ನೆಲ್ಲ ಜೋಡಿಸ್ತಾರೆ.
ಅದೇನೋ ಅದು ಹೀಗೆ ರೌಂಡಾಗಿ ಇಷ್ಟೊಂದು ಪಟಾಕಿ ಇರುತ್ತೆ ಸರ್, ಆನೆ ಪಟಾಕಿನ ಜೋಡಿಸಿ ಅವ್ರ ಕೈಯಲ್ಲಿ ಎಷ್ಟು ಚೆನ್ನಾಗಿ ಫಸ್ಟ್ ಎಲ್ಲ ಒಳಗಡೆ ಏನು ಇಲ್ದಿದ್ದಂಗೆ ಅದನ್ನು ಹಾಕಿದ್ರು. ಅದಾದಮೇಲೆ ಅದ್ರೊಳಗೆ ಪಟಾಕಿ ಒಳಗಡೆ ಹೋಗೋವಂಥ ಕೆಮಿಕಲ್ನ ಕೈಯಲ್ಲೇ ತೆಗೆದು ಅದನ್ನು ಅಮ್ಕಿ ತುಂಬ್ತಾ ಇದ್ದಾರೆ. ಆಮೇಲೆ ಇನ್ನೊಬ್ಬರು ಬರ್ತಾರೆ, ಅದಕ್ಕೆ ಕೈಯಲ್ಲೇ ಏನು ಗ್ಲೌಸ್ ಇಲ್ಲ ಏನಿಲ್ಲ, ಅದೇ ಒಂದು ಗಾಳಿನ ಇನ್ಹೇಲ್ ಮಾಡ್ತಾ ಇದ್ದಾರೆ. ಎಷ್ಟು ಮಕ್ಕಳು ಸಣ್ಣ ಬಾಲಕಾರ್ಮಿಕರು ಅಲ್ಲೆಲ್ಲ ಎಂಪ್ಲಾಯ್ ಆಗಿದ್ದಾರೆ. ನಾವು ಅದಕ್ಕೂ ಒಂಥರ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಆದಷ್ಟು ಕಡಿಮೆನೇ ಪಟಾಕಿ ಬಳಸಬೇಕು ಸರ್. ಗ್ರೀನ್ ಪಟಾಕಿ ಇರ್ಬೋದು, ಹಸಿರು ಪಟಾಕಿ ಇರ್ಬೋದು, ಅಥವಾ ಡಮ್ ಪಟಾಕಿ ಇರ್ಬೋದು, ಕಡಿಮೆನೇ ಬಳಸಬೇಕು. ಅದು ಗ್ರೀನ್ ಪಟಾಕಿ ಅನ್ನೋದನ್ನ ಹೇಗೆ ಗುರುತಿಸೋದು? ಅದೇನೋ ಒಂದಿದೆ ಸರ್, ಅದ್ರ ಹಿಂದೆ ಒಂದು ಸಿಂಬಲ್ ಏನೋ ಇದೆ. ಬಟ್ ಅದು ಗೋಲ್ಮಾಲ್ ನಡೆಯುತ್ತೆ ಹಸಿರು ಪಟಾಕಿ ಅಂತ? ಖಂಡಿತ ನಡೆಯುತ್ತೆ. ಅದೇನೋ ಹೇಳ್ತಾರಲ್ಲ, ವಾಟ್ ಇಸ್ ಇಟ್ ಅಲ್ಲ, ಹಾಲೋಗ್ರಾಮ್ದು ಸೀಲ್ ಇದ್ರೆ ದೆನ್ ಇಟ್ ಈಸ್ ರಿಯಲ್ ಹಸಿರು ಪಟಾಕಿ ಅಂತ. ಬಟ್ ಎಷ್ಟು ಜನ ನಾವು ಆ್ಯಕ್ಚುಲಿ ತೆಗೆದುಬಿಟ್ಟು ನೋಡ್ತೀವಿ ಸರ್, ಪ್ರತಿಯೊಂದು ಪಟಾಕಿನೂ ತೆಗೆದು ನೋಡ್ತೀವ. ಇದು ಹಸಿರು ಪಟಾಕಿ ಅಂತ ಯಾರಾದರೂ ನಂಬಿಸ್ಕೊಟ್ರೆ ತೊಗೊಂಡು ಹೋಗೋದು ಉಂಟು. ಆಮೇಲೆ ಅದನ್ನು ತೊಗೊಂಡು ಆಗಲೇ ಡಾಕ್ಟ್ರು ಹೇಳ್ತಾಯಿದ್ರು, ಅದು ಹಳೆ ಸ್ಟಾಕ್ ಇರುತ್ತೆ, ಅದನ್ನು ಹಚ್ಚಕ್ಕೆ ಹೋದರೆ ಅದು ಬರ್ಸ್ಟ್ ಆಗುತ್ತೆ, ಅದರಿಂದ ಆಗುವಂತಹ ಬರ್ನ್ಸು, ಇಂಜುರಿ ಅದು ಇನ್ನೊಂದು ಕಡೆ. ಆಮೇಲೆ ಈ ಪಟಾಕಿನ ಸ್ವಲ್ಪ ತಗೊಳ್ಳಿ ಅಂತ ವ್ಯಾಪಾರಕ್ಕೆ ಉತ್ತೇಜನ ಕೊಡ್ತಾರಲ್ಲ, ಅವರು ಅದು ಎಲ್ಲಿಂದ ಸೋರ್ಸ್ ಮಾಡ್ಕೊಂಡು ತೊಗೊಂಬಂದಿರೋ ನಮಗೇನು ಗೊತ್ತಿರುತ್ತೆ ಗ್ರಾಹಕರಾಗಿ. ಎಲ್ಲೋ ಒಂದು ಇವಾಗ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅಂತೀವಲ್ಲ, ಅದೇ ರೀತಿ ಅಲ್ಲಿ ಅಂಗಡಿನಲ್ಲಿ ಇತ್ತು, ನಾವು ತೊಗೊಂಡ್ವಿ, ಇಷ್ಟೇ ಸತ್ಯ. ಅದೇ ರೀತಿ ಹಸಿರು ಪಟಾಕಿ ಅಂತ ಅವರು ಅದನ್ನು ಸೆಲ್ ಮಾಡಿದ್ರು, ನಾವು ಅದನ್ನು ಕೊಂಡ್ಕೊಂಡ್ವಿ. ಸತ್ಯತೆಗಳು ಗೊತ್ತಾಗೋದಿಲ್ಲ ಸರ್. ಬಟ್ ನೀವು ಹೇಳಿದ್ದು ಕರೆಕ್ಟು, ಅದರಲ್ಲೂ ಗೋಲ್ಮಾಲ್ ಆಗುತ್ತೆ. ಡಾಕ್ಟ್ರ್, ಈಗ ಪ್ರಮುಖವಾಗಿ ಕಣ್ಣಿನ ವಿಚಾರ ಅಂತ ಬಂದಾಗ ತಕ್ಷಣ ಕಣ್ಣಿಗೆ ಏನಾದರೂ ಆಯಿತು ಅಂತ ಹೇಳಿದ್ರೆ ಆವಾಗ ಏನು ಮಾಡಬೇಕು? ಆ ಮೂಮೆಂಟಲ್ಲಿ ಏನು ಮಾಡಬೇಕು? ಒಂದು ಪ್ರಿಕಾಷನ್ ಹೇಳ್ದಂಗೆ ಎಲ್ಲ ಪ್ರಿಕಾಷನ್ ತೊಗೊಂಡು ಪ್ಲಸ್ ಬ್ಯಾಕಪ್ ಇಟ್ಕೊಂಡಿರ್ಬೇಕು. ಒಂದು ಕ್ಲೀನ್ ಡ್ರಿಂಕಿಂಗ್ ವಾಟರು ಒಂದು ಕಡೆ ಇಟ್ಕೊಂಡಿರಬೇಕು. ಎರಡನೇದು ಯಾಕೆ ಅಂದರೆ ಈಗ ಇಂಜುರಿ ಅಂತಂದರೆ ಅದು ಸಣ್ಣ ಪ್ರಮಾಣದಿಂದ ಹಿಡಿದು ಸಿವಿಯರ್ ಇಂಜುರಿವರೆಗೂ ಇರುತ್ತೆ. ಈಗ ಸಣ್ಣ ಪುಟ್ಟ ಫ್ಯೂಮ್ಸ್ ಹೋದರೆ ಒಂದು ಸ್ವಲ್ಪ ಕೋಲ್ಡ್ ವಾಟರಲ್ಲಿ, ಡ್ರಿಂಕಿಂಗ್ ವಾಟರ್, ಟ್ಯಾಪ್ ವಾಟರ್ಗಿಂತ ಡ್ರಿಂಕಿಂಗ್ ವಾಟರಲ್ಲಿ ಸ್ವಲ್ಪ ಕಣ್ಣು ತೊಳ್ಕೊಂಡ್ರೆ ಅದು ಕೆಮಿಕಲ್ಸ್ ಏನಿರುತ್ತೆ ಎಲ್ಲದಕ್ಕೂ ಬರಬೇಕಿಲ್ಲ, ಬಟ್ ಬಂದು ಒಂದು ಸತಿ ಚೆಕಪ್ ಮಾಡಿಸ್ಕೊಂಡ್ರೆ ಬೆಟರ್. ಏನಾರು ಸ್ವಲ್ಪ ಬರ್ನಿಂಗ್ ಥರ ಇದೆ. ಇನ್ನು ನೆಕ್ಸ್ಟು ಪಟಾಕಿ ಇಂಜುರಿ ಅಂತಲೇ ತೊಗೊಂಡ್ರೆ ಅದು ಒಂದು ಬ್ಲಂಟ್ ಇಂಜುರಿ ಅಂತ ಆಗುತ್ತೆ. ಬ್ಲಂಟ್ ಇಂಜುರಿ ಅಂದರೆ ಆ ಪಟಾಕಿ ಪೀಸೇ ಬಂದು ಹೊಡಿಯೋದು. ಅದು ಬರೋ ಸ್ಪೀಡ್ಗೆ ಆ ಏಟಿಗೆ ಕಣ್ಣೊಳಗೆ ಬ್ಲೀಡಿಂಗ್ ಆಗುತ್ತೆ, ರೆಟಿನಾ ಡ್ಯಾಮೇಜ್ ಆಗುತ್ತೆ, ಮತ್ತು ಕಣ್ಣೊಳಗೆ ಟ್ರೊಮ್ಯಾಟಿಕ್ ಕ್ಯಾಟ್ರಾಕ್ಟ್ ಅಂತೆಲ್ಲ ಆಗುತ್ತೆ. ಎರಡನೇದು ಬಂದುಬಿಟ್ಟು ಪೆನೆಟ್ರೇಟಿಂಗ್ ಇಂಜುರಿ. ಈಗ ಅದು ಗಾಜು ಪೀಸಲ್ಲಿ ಇಟ್ಟಿರ್ಬೋದು, ಆ ಸಣ್ಣ ಪೀಸ್ ಬಂದು ಥ್ರೂ ಆ್ಯಂಡ್ ಥ್ರೂ ಹೋಗ್ಬಿಡುತ್ತೆ. ಆ ಸ್ಪೀಡಿಗೆ ಬಂದು ಕಬ್ಬುಗುಡ್ಡೆ ಮೇಲೆ ಕುತ್ಕೋಬೋದು, ಇಲ್ಲ ಒಳಗೋ ಕುತ್ಕೊಂಡ್ಬಿಡ್ಬೋದು. ಇದು ಪೆನೆಟ್ರೇಟಿಂಗ್ ಇಂಜುರಿ. ಇದಕ್ಕೆ ಸರ್ಜರಿ ಮಾಡಲೇಬೇಕು. ಏನಾರ ಪೀಸ್ ಇದೆ ಅಂತ ನಿಮ್ಗೆ ಗೊತ್ತಾದರೆ ಉಜ್ಜಬಾರ್ದು, ಯಾಕೆಂದರೆ ಉಜ್ಜಿದ್ರೆ ಅದಿನ್ನ ಪೀಸ್ ಒಳಗೆ ಹೋಗ್ಬಿಡುತ್ತೆ. ಎರಡನೇದು ಬಂದುಬಿಟ್ಟು ಥರ್ಮಲ್ ಇಂಜುರಿ. ಆವಾಗಲೇ ಹೇಳ್ದಂಗೆ ಅದು ಫ್ಲೇಮ್ ಏನಿದೆ ಅದು 2000 ಡಿಗ್ರಿ ಫ್ಯಾರನೀಟ್ ಅದು ಟೆಂಪ್ರೇಚರ್. ಆ ಟೆಂಪ್ರೇಚರ್ ಕಣ್ಮೇಲೆ ಬಿದ್ದರೆ ಮುಖಕ್ಕಾಗಲಿ ಅಥವಾ ಕಣ್ಣೆಲ್ಲಾದರೂ ಅದು ಸುಡುತ್ತೆ, ಥರ್ಮಲ್ ಇಂಜುರಿ ಅಂತ ಮಾಡುತ್ತೆ. ಇನ್ನು ನೆಕ್ಸ್ಟ್ ಕೆಮಿಕಲ್ ಏನು ಯೂಸ್ ಮಾಡ್ತೀವಿ ಅದು ಕೆಮಿಕಲ್ ಬರ್ನ್ ಅಂತ ಮಾಡುತ್ತೆ, ಕೆಮಿಕಲ್ ಇಂಜುರಿ ಅಂತ. ಸೊ ಈ ಕಾಂಬಿನೇಷನಲ್ಲಿ ಇಂಜುರೀಸ್ ಆಗೋದ್ರಿಂದ ಬೆಸ್ಟ್ ಏನಂತಂದರೆ ನಿಯರ್ ಬೈ ಐ ಹಾಸ್ಪಿಟ್ಲಿಗೆ ಹೋದರೆ ಅವರು ಯಾವ ಸಿವಿಯಾರಿಟಿ ಇಂಜುರಿಗೆ ಏನು ಮಾಡಬೇಕು ಮೆಡಿಕಲ್ ಮ್ಯಾನೇಜ್ಮೆಂಟ್. ಫಸ್ಟ್ ಥಿಂಗ್ ಕಣ್ ವಾಶ್ ಕೊಡ್ತೀವಿ. ಎರಡನೇದು ಸಿವಿಯಾರಿಟಿ ಪ್ರಕಾರ ಬರೀ ಮೆಡಿಸಿನ್ ಕೊಟ್ಟರೆ ಸಾಕಾ, ಇಲ್ಲ ಸರ್ಜರಿವರೆಗೂ ಎಮರ್ಜೆನ್ಸಿ ಆಮ್ನಿಯೋಟಿಕ್ ಮೆಂಬ್ರೇನ್ ಅಂತ ಹಾಕ್ತೀವಿ, ಇಲ್ಲ ಸರ್ಜರಿ ಕಟ್ಟಾಗಿದ್ರೆ ಸೂಚರ್ಸ್ ಹಾಕೋದು, ಪೀಸ್ ಇದ್ರೆ ತೆಗಿಯೋದು, ಇವೆಲ್ಲ ಸರ್ಜರಿ ಬೇಕಾ ಬೇಡ, ಇದೆಲ್ಲ ಸಿವಿಯಾರಿಟಿ ಮೇಲೆ ಹೋಗುತ್ತೆ. ಬೆಸ್ಟ್ ಅಂದರೆ ನಿಯರ್ ಬೈ ಐ ಹಾಸ್ಪಿಟ್ಲಿಗೆ ಹೋದರೆ ಬೆಸ್ಟ್. ಮೇಡಮ್, ನೀವು ಡಾಕ್ಟರ್ ಆಗಿರೋದ್ರಿಂದಾಗಿ ನಿಮ್ಗೆ ಸಾಕಷ್ಟು ಕೇಸ್ಗಳು ಬಂದಿರ್ತವೆ. ಅಂದರೆ ಈ ಪಟಾಕಿಯಿಂದಾಗಿದೆ ಕಣ್ಣುಗಳನ್ನು ಕಳೆದುಕೊಳ್ಳುವಂತಹ ಉದಾಹರಣೆ ಇದೆಯಾ? ಪ್ರತಿ ವರ್ಷ ನೋಡ್ತೀವಿ ಸರ್. ಬಟ್ ಒಂದು 5-6 ಇಯರ್ಸ್ ಬ್ಯಾಕ್ ಇರೋಷ್ಟು ಸಿವಿಯಾರಿಟಿ ಈಗ ಕಮ್ಮಿ ಇದೆ. ತುಂಬ ಆವಾಗ ನಮಗೆ ಯಾವಾಗ ಎವ್ರಿ ಇಯರು ಏನಿಲ್ಲ ಅಂದ್ರೂ ಒಂದು 5-6 ಪೇಷಂಟ್ಸು ಸಿವಿಯರ್ ಇಂಜುರಿಯಿಂದ ಕಣ್ಣನ್ನು ಲಾಸ್ ಮಾಡ್ಕೊಂಡಿರ್ತಾರೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಯಾಕೆಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಈಗ ನ್ಯೂಸಲ್ಲಾದರೂ ನಿಮ್ಮದು ಅವೇರ್ನೆಸ್ ಆಗ್ತಿರೋದ್ರಿಂದ ಸ್ವಲ್ಪ ಸಿವಿಯಾರಿಟಿ ಕಮ್ಮಿ ಇದೆ. ಬಟ್ ಇರುತ್ತೆ, ಎವ್ರಿ ಇಯರು ನಾವು ಸಿವಿಯರ್ ಇಂಜುರೀಸ್ನ ನೋಡಿದ್ದೀವಿ. ಕಣ್ಣನ್ನು ಪರ್ಮನೆಂಟಾಗಿ ವಿಷನ್ ಲಾಸ್ ಆಗುತ್ತೆ. ಅಂದರೆ ಒಂದು ಸಣ್ಣ ನಿರ್ಲಕ್ಷ್ಯವು ಕೂಡ ಕತ್ತಲಾಗಬಹುದು ಅಂತೇಳಿ. ಬೆಳಕಿಂದ ಕತ್ತಲು ನಡೆ. ಮೇಡಮ್, ಈಗ ವ್ಯಾಪಾರದ ದೃಷ್ಟಿಯಿಂದ ಬರೋಣ. ಇದ್ದಕ್ಕಿದ್ದ ಹಾಗೆ ಬ್ಯಾನ್ ಮಾಡಬೇಕು ಅಥವಾ ಹಸಿರು ಪಟಾಕಿನೇ ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ, ಸೊ ವ್ಯಾಪಾರಿಗಳಿಗೆ ಇರೋದು ಒಂದೇ ದಿನ, ಅದು ಆವತ್ತಿನ ಬಿಸ್ನೆಸ್ ಹಬ್ಬಗಳ ದಿನಲ್ಲೇ ಬರುತ್ತೆ. ಇದ್ದಕ್ಕಿದ್ದಾಗೆ ನೀವು ಈ ರೀತಿ ಆದೇಶವನ್ನು ಹೊರಡಿಸ್ಬಿಟ್ರೆ ಸೊ ಅವ್ರಿಗೆ ಲಾಸ್ ಆಗಲ್ವಾ ಅದು?
ಈಗ ಆಲ್ರೆಡಿ ಹೌದು ಹಸಿರು ಪಟಾಕಿನೇ ಮಾಡಬೇಕು ಅಂತಾನು ಪಟಾಕಿ ಅಂತ ಹೇಳಿ ತಗೊಳ್ಳಿಲ್ಲ, ಸೌಂಡೇ ಬರಲ್ಲ ನಮ್ಗೆ ಆಗ್ಬೇಕು ಅಂತಾರೆ. ಹೌದು, ಆಮೇಲೆ ಹಸಿರು ಪಟಾಕಿ ಅಂತ ಕೊಡ್ತಾ ಇದ್ದಾರೆ, ಅದರಲ್ಲೇ ಎಷ್ಟೊಂದು ಟೂಸ್ ಪಟಾಕಿಗಳೇ ಇರ್ತವೆ. ಅದೇ ಮೇಡಮ್ ಹೇಳ್ದಂಗೆ ಓಲ್ಡ್ ಸ್ಟಾಕ್ಸ್ ಎಲ್ಲ ಕೊಡ್ತಾ ಇದ್ದಾರಲ್ಲ, ಈಗ ಅದನ್ನ ಜಾಸ್ತಿ ಹಚ್ಚಿ ವೇಸ್ಟ್ ಆಗಿ ಮತ್ತೆ ಇನ್ನೊಂದು ತೊಗೊಂಬರಕ್ಕೆ ಹೋಗ್ತಾರೆ ಬಾಕ್ಸ್. ಈಗ ಅವ್ರು ಒಂದು ಓಲ್ಡ್ ಸ್ಟಾಕ್ ತಂದಿರ್ತಾರೆ, ಅದು ಚೆನ್ನಾಗಿ ಅಂಟಿರಲ್ಲ, ಮತ್ತೆ ಇನ್ನೊಂದು ತರೋಕ್ಕೆ ಹೋಗಿದ್ದಾರೆ. ಆವಾಗ ಒಂದು ಪಟಾಕಿ ಹಚ್ಚಬೇಕು ಅನ್ನೋರು 10 ಪಟಾಕಿ ಹಚ್ತಾರೆ. ಆವಾಗ ಪೊಲ್ಯೂಷನ್ ಇನ್ನೂ ಜಾಸ್ತಿ ಆಗತ್ತಲ್ವಾ. ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದಕ್ಕೆ ಮೊದಲೇ ಸರ್ಕಾರದಿಂದ ಏನು ಒಂದು ನಾರ್ಮ್ಸ್ ಇದೆ ಅದನ್ನು ಕರೆಕ್ಟಾಗಿ ಕೊಟ್ಟು ವ್ಯಾಪಾರಿಗಳಿಗೆ ನೀವು ಈ ರೀತಿನೇ ಮಾಡಿ ಇದೇ ಮಾನದಂಡನೆಲ್ಲ ಉಪಯೋಗಿಸಿ, ಆಗ ನಿಮ್ಮ ವ್ಯಾಪಾರಕ್ಕೆ ನಾವೇನು ಅಡೆತಡೆ ಮಾಡಲ್ಲ ಅಂತ ಹೇಳಿದ್ರೆ ವ್ಯಾಪಾರಿಗೆ ತೊಂದರೆ ಆಗಲ್ಲ. ಆದರೆ ಯಾವಾಗಲೂ ವರ್ಷ ಪೂರ್ತಿ ಬಿಟ್ಬಿಡ್ತಾರೆ, ಹಬ್ಬದ ಹಿಂದಿನ ವಾರ ಈ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದ್ರೆ ಅಲ್ಲಿ ಕೆಲಸ ಮಾಡೋತಾ ಇದ್ದಂಥವ್ರಿಗೆ ಎಷ್ಟು ತೊಂದರೆ, ಮತ್ತು ಆ ವ್ಯಾಪಾರಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ. ಆಮೇಲೆ ಎಷ್ಟೊಂದು ಜನ ಬೀದಿಗೆ ಬೀಳ್ತಾರೆ. ಹಬ್ಬದ ಸೀಸನ್ನಲ್ಲಿ ಎಷ್ಟೋ ದುಡಿಮೆ ಮಾಡ್ಕೊಳ್ಳೋಣ ಅಂತ ಅವತ್ತಿಂದ ಇನ್ವೆಸ್ಟ್ ಮಾಡಿರ್ತಾರೆ, ಅವರೆಲ್ಲರೂ ಕೂಡ ಬೀದಿಗೆ ಬೀಳುವಂಥ ಸಂದರ್ಭ ಬರುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ಅಲ್ಲ ಅವ್ರು ಮಾಡಬೇಕಾಗಿರೋದು ಸರ್ಕಾರದಿಂದ ಯಾವುದೇ ಇದು. ಈಗ 1 ವರ್ಷಕ್ಕೆ ಮುಂಚೆನೇ ಈಗ ದೀಪಾವಳಿ ಬರುತ್ತೆ ಅನ್ನೋದು ಟೈಮ್ನಲ್ಲಿ ನೀವೇನೇನು ಮಾಡಬೇಕು, ಯಾವ ರೀತಿ ಮಾನದಂಡ ಉಪಯೋಗಿಸಿ ನೀವು ತಯಾರು ಮಾಡಬೇಕು ಪಟಾಕಿಗಳನ್ನ ಅಂತ ಹೇಳಿದ್ರೆ ಅದೇ ರೂಲ್ಸ್ನ ಫಾಲೋ ಮಾಡ್ತಾರೆ ಅಲ್ವಾ. ಪ್ರತಿಯೊಂದು ಕಾರ್ಖಾನೆಗೂ ಅದರದ್ದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಇವಾಗ ಎಷ್ಟೊಂದು ಫ್ಯಾಕ್ಟ್ರಿಗಳಿಗೆ ಅವರ ವೇಸ್ಟ್ ಹೊಗೆಯನ್ನೆಲ್ಲ ಬಿಡೋದಕ್ಕೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಇದೇ ರೀತಿ ನೀವು ಮಾಡಬೇಕು ಅಂತ. ಅದೇ ರೀತಿ ಪಟಾಕಿಯವ್ರಿಗೂ ಕೊಡಲಿ, ಅವ್ನು ಸ್ವಲ್ಪ ಮುಂಚಿತವಾಗಿ ಕೊಡಲಿ, ಆಗ ಅವರು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಆಗ ಆದಷ್ಟು ತೊಂದರೆಗಳು ನಿವಾರಣೆ ಅಥವಾ ಕಡಿಮೆ ಆಗತ್ತೆ. ಮೇಡಮ್, ಈಗ ಈ ಬ್ಯಾನ್ ಅನ್ನುವಂಥ ವಿಚಾರ ಇದೆ, ಅಂದರೆ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಬದಲಾವಣೆನ ಹೇಗೆ? ಸರ್, ಅದೇ ಎಷ್ಟು ಸೇಫ್ಟಿ ಇರುತ್ತೋ ಒಂದು ಲಿಮಿಟಲ್ಲಿ ಮಾಡಿದ್ರೆ ಓಕೆ. ಆದಷ್ಟು ಮಿನಿಮೈಸ್ ಮಾಡಿಕೊಡಿ. ಪಟಾಕಿ ಇಲ್ದಲೇ ದೀಪಾವಳಿ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಪಟಾಕಿ ಹಚ್ಚಲೇಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇರುತ್ತೆ. ವೆರಿ ಲಿಮಿಟೆಡ್ ಆಗಿ ಬಳಸಿದ್ರೆ ತುಂಬ ಒಳ್ಳೆಯದು. ಪಟಾಕಿ ಹಚ್ಚಬೇಕು ಅಂತ ಅದನ್ನೇ ಓವರ್ ಆಗಿ ಮಾಡಿಕೊಂಡು ಅವ್ರಿಗೂ ತೊಂದರೆ ತೊಗೊಂಡು ಮತ್ತು ಇಬ್ಬರಿಗೂ ತೊಂದರೆ ಕೊಟ್ಕೊಂಡು ನಮ್ಮ ಪರಿಸರನೂ ಹಾಳು ಮಾಡೋವಂಥದ್ದು ಬೇಡ. ಅದರಲ್ಲಿ ಒಂದು ವಿಷಯ ಹೇಳಬೇಕು ಸರ್. ಡೆಲ್ಲಿನಲ್ಲಿ ಇವಾಗ ಒಂದು ಪ್ರಾಬ್ಲಮ್ ಆಗಿದೆ. ಡೆಲ್ಲಿ ಆ್ಯಕ್ಚುಲಿ ಪೊಲ್ಯೂಷನ್ ಹೆಚ್ಚಿಗೆನೆ. ಇವಾಗ ನಮ್ಮ ಸೈಕಾಲಜಿನಲ್ಲಿ ಯಾರ್ಯಾರು ನನ್ನ ಕಲೀಗ್ಸ್ ಇದ್ದಾರೋ ಅವರು ಕೆಲವೊಬ್ಬರು ಹೇಳ್ತಾ ಇದ್ರು, ಡಾಕ್ಟರ್, ಹ್ಯಾಲ್ಯೂಸಿನೇಷನ್ಸ್ ಬಿಕಾಸ್ ಆಫ್ ಪೊಲ್ಯೂಷನ್. ಅಂದರೆ ಧಾತುಗಳು, ಈ ಮೆಟಲ್ ಎಲಿಮೆಂಟು ನಮ್ಮ ಪರಿಸರದಲ್ಲಿ ಹೆಚ್ಚಿಗೆ ಆಗಿ ಅದು ಅವ್ರಿಗೆ ಹ್ಯಾಲ್ಯೂಸಿನೇಷನ್ ಉಂಟು ಮಾಡುತ್ತೆ. ನಂಗೆ ಹ್ಯಾಲ್ಯೂಸಿನೇಷನ್ಗೆ ಕನ್ನಡ ಪದ ಗೊತ್ತಾಗ್ತಾ ಇಲ್ಲ. ಭ್ರಮೆ ಅಲ್ಲ, ಇಟ್ ಈಸ್ ಬಿಯಾಂಡ್ ದಟ್. ಭ್ರಮೆಯ ಒಂದು ಅತಿರೇಕ ಅಂತಲೇ ಹೇಳ್ಬೋದು. ಅಂದರೆ ಏನೋ ಒಂದು ಹಾಡು, ಒಂದು ವೀಣೆನೋ ಅಥವಾ ತಂಬೂರಿನೋ ಅಥವಾ ಗಿಟಾರ್ ಇಟ್ಕೊಂಡಿರ್ತಾರೆ. ಯಾಕೆ ನಾನು ಆ ಗಿಟಾರ್ ಇಟ್ಕೊಂಡಿದ್ದೀನಿ, ನಾನು ಏನು ಮಾಡ್ತಿದ್ದೀನಿ ಅಂತಲೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ಪೊಲ್ಯೂಷನ್. ಆಮೇಲೆ ಮನೆಯಿಂದ ಹೊರಗೆ ಹೋದರೆ ಕಣ್ಣು ವಿಪರೀತ ಉರಿ, ಆಮೇಲೆ ಉಸಿರಾಡಕ್ಕೆ ಹೋದರೆ ಎಲ್ಲೋ ಒಂಥರ ಉಸಿರು ಹಿಡಿದ ಹಾಗಾಗ್ತಾ ಇದೆ. ಇದೆಲ್ಲ ಆಗಲೇ ಇದೆ ಸರ್. ಇನ್ನೂ ದೀಪಾವಳಿ ಹಬ್ಬಕ್ಕೆ ನಾವು ಇನ್ನೂ ಹೆಜ್ಜೆ ಇಟ್ಟಿಲ್ಲ, ಇನ್ನೂ ಹೆಜ್ಜೆ ಇಡ್ತಾ ಇದ್ದೀವಿ. ಪಟಾಕಿಗಳು ಇನ್ನೂ ಹಚ್ಚಿಲ್ಲ, ಆಗಲೇ ಇಷ್ಟು ಮಾಲಿನ್ಯ ಇದೆ. ಇದಕ್ಕೆ ಇನ್ನೆಷ್ಟು ಜೋಡಿಸ್ಬೇಕು? ಸ್ವಲ್ಪ ನಾವು ಸಾಕು ಅಂತ ಲಿಮಿಟ್ ಮಾಡಬೇಕು. ಆದಷ್ಟು ಯಾರಿಗೆ ಇಷ್ಟನೋ ಅಂಥವರು ಸ್ವಲ್ಪ ಕಡಿಮೆ ಪಟಾಕಿನ ಬಳಸಿದ್ರೆ ತುಂಬ ಒಳ್ಳೆಯದು. ಆಮೇಲೆ ಇನ್ನೊಂದು ಸರ್, PTSD ಅಂತ ಕರಿತೀವಿ, ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ. ಈ ಆರ್ಮಿನಲ್ಲೆಲ್ಲ ಇರ್ತಾರಲ್ಲ, ನಮ್ಮ ಮಾವನವ್ರದ್ದೇ ಒಂದು ಎಕ್ಸಾಂಪಲ್ ತೊಗೊತೀನಿ. ಅವ್ರು ಆರ್ಮಿನಲ್ಲಿದ್ದರು, ರಿಟೈರ್ ಆಗಿ ಬಂದರು. ದೀಪಾವಳಿ ಹಬ್ಬ ಬಂತು ಅಂದರೆ ಅವರು ಎಲ್ಲರೂ ಇಷ್ಟಪಟ್ಟರೆ ಅವ್ರು ಅಷ್ಟು ಹೇಟ್ ಮಾಡೋರು. ಅವ್ರು ಇವಾಗ ಇಲ್ಲ, ಅಷ್ಟು ಹೇಟ್ ಮಾಡೋರು. ಯಾಕೆ ಅಂತಂದರೆ ಆ ಒಂದು ಸ್ಮೆಲ್ಲು ಮತ್ತು ಆ ಶಬ್ದ ಅವ್ರಿಗೆ ವಾರಲ್ಲಿ ಇದ್ದಿದ್ದೆಲ್ಲ ನೆನಪು ಮಾಡೋದು. ಟ್ರಾಮಾ, ಅದನ್ನು ಅವ್ರು ಇನ್ನೂ ಮರೆಯೋದಕ್ಕೆ ಆಗ್ತಾಯಿಲ್ಲ. ಮತ್ತೆ ಅದೆಲ್ಲ ನಾಪಿಸ್ಕೊಂಡು ಅವರು ಕುಗ್ಗೋಗವರು. ಮನೆಯವರೆಲ್ಲರೂ ಆಯಿತು ಬಿಡು, ಈ ಸಲ ಏನು ಮಾಡೋದು ಬೇಡ, ಪಟಾಕಿನೂ ಹಚ್ಚೋದು ಬೇಡ. ಆಮೇಲೆ ಅವರು ತುಂಬ ಮಂಕಾಗಿದ್ದರೆ ಇನ್ಯಾರಿಗೂ ಆ ಒಂದು ಮನಸ್ಥಿತಿನೂ ಇರ್ತಾ ಇರಲಿಲ್ಲ. ಇದೇ ಥರ ಮಕ್ಕಳಲ್ಲೂ ಆಗುತ್ತೆ. ಮತ್ತು ಇನ್ನೊಂದು ಅಗ್ನಿ ಅಪಾಯನೂ ಆಗುತ್ತೆ. ಬರೀ ಕಣ್ಣಿಗೆ ಮತ್ತು ನಮ್ಮ ದೇಹಕ್ಕೆ, ಪ್ರಾಣಿಗಳಿಗೆ ಮತ್ತು ನಮ್ಮ ಪರಿಸರಕ್ಕೆಲ್ಲ ಅಗ್ನಿ ಅಪಾಯನೂ ಆಗುತ್ತೆ. ಇದನ್ನು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಬೇಕು ಸರ್. ಶಾಲೆಗಳಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಎಲ್ಲರೂ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾರೆ.
ನೀವು ದೀಪಾವಳಿ ಆಚರಿಸ್ತಾ ಇದ್ದೀರಾ, ಹೇಗೆ ಆಚರಿಸ್ತಾ ಇದ್ದೀರಾ ಅನ್ನೋ ಒಂದು ಟಾಪಿಕ್ನ ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳಲ್ಲಿ ಕೇಳಿದಾಗ ಕೆಲವೊಬ್ಬರು ಮಕ್ಕಳು ಹೇಳ್ತಾರೆ, ಇಲ್ಲ ಈ ಸಲ ನಾವು ಆಚರಿಸ್ತಲ್ಲ, ಯಾಕೆಂದರೆ ನಮ್ಮ ಅಜ್ಜಿ ತೀರೋದ್ರು, ತಾತ ತೀರೋದ್ರು, ಈ ಸಲ ಹಬ್ಬ ಇಲ್ಲ ಅಂತ. ಎಷ್ಟು ಮಕ್ಕಳು ತಾನೇ ಹೇಳ್ತಾರೆ ಚೈಲ್ಡ್ ಲೇಬರ್ ಆಗುತ್ತೆ ಅದಕ್ಕೆ ನಾನು ಪಟಾಕಿ ಹಚ್ಚೋದಿಲ್ಲ, ಅಥವಾ ಮಾಲಿನ್ಯ ಆಗುತ್ತೆ ಅದಕ್ಕೆ ನಾನು ಪಟಾಕಿ ಹಚ್ಚೋದಿಲ್ಲ, ನಾನು ಹೋಗ್ಬಿಟ್ಟು ಒಂದು ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ದೀಪಗಳನ್ನ ದಾನ ಮಾಡ್ತೀನಿ, ಅವ್ರ ಜೊತೆ ನಾನು ಆಟ ಆಡ್ತೀನಿ. ಈ ಥರ ಒಂದು ಮೌಲ್ಯಗಳನ್ನು ಶಾಲೆಯಲ್ಲೂ ಮತ್ತು ಮನೆಯಲ್ಲೂ ಎರಡು ಕಡೆನೂ ಬೆಳೆಸ್ತಾ ಹೋದರೆ ಒಳ್ಳೆಯದಾಗತ್ತೆ. ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲರೂ ಒಪ್ಕೊಂಡ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಪಟಾಕಿ ಹಚ್ಚಿ ಲಿಮಿಟ್ ಇರಲಿ ಅಂತ ಹೇಳ್ತಾ ಇದ್ವಿ. ಖುಷಿಯಾಗಿ ಆಚರಿಸಿ. ಡಾಕ್ಟರ್, ಈಗ ಈ ಹೃದಯ ಸಂಬಂಧಿ ಕಾಯಿಲೆ ಇರೋರಿಗೆ ಏನಾದರೂ ಸಮಸ್ಯೆ ಆಗತ್ತೆ ಈ ಸೌಂಡಿಂದಾಗಿ ಆಗಿರ್ಬೋದು ಅಥವಾ ಹೊಗೆಯಿಂದಾಗಿ? ಅದೇ ನೋಡಿ, ಎಲ್ಲದಕ್ಕೂ ಲಿಮಿಟೇಷನ್ ಹೇಳ್ದಂಗೆ ಒಂದು ಸಣ್ಣ ಪಟಾಕಿ ವಿತಿನ್ ಹಾಫ್ ಆನ್ ಅವರ್ ಇಲ್ಲ 15 ಮಿನಿಟ್ಸಲ್ಲೆಲ್ಲ ಈ ಆಚರಣೆ ಮುಗಿಸ್ತಾರೆ ಅಂದರೆ ಇಟ್ ವೋಂಟ್ ಕಾಸ್ ಎನಿ ಪ್ರಾಬ್ಲಮ್. ಬಟ್ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಆ ಸ್ಟ್ರೀಟ್ ಪೂರ್ತಿ ಇಡ್ತಾರೆ ಲಾಂಗ್ ಚೈನ್ ಅಂತ ಹೇಳ್ಬಿಟ್ಟು, ಅದು ಕಂಟಿನ್ಯೂಸ್ ಸೌಂಡ್, ಕಂಟಿನ್ಯೂಸ್ ಆ ಚೈನ್ ಹಿಟ್ಟಾಗ ಸೊ ಕೆಲವೊಬ್ರಿಗೂ ಕ್ರಿಟಿಕಲ್ ಪೇಷಂಟ್ಸ್, ಅದು ಕಾರ್ಡಿಯಾಕ್ ಪೇಷಂಟ್ ಇರ್ಬೋದು ಇಲ್ಲ ರೆಸ್ಪಿರೇಟರಿ ಪೇಷಂಟ್ ಇದ್ದವ್ರಿಗೆ ಸಡನ್ನಾಗಿ ತುಂಬ ಫ್ಯೂಮ್ಸ್ ಬರುತ್ತೆ, ಪ್ಲಸ್ ಸೌಂಡ್ ಕಂಟಿನ್ಯೂಸ್ ಆಗಿದ್ದಾಗ ಅದು ಅವ್ರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ಬೋದು, ಆ ಫ್ಯೂಮ್ಸ್ ಎಲ್ಲ ಮನೆಯೊಳಗೆಲ್ಲ ಬಂದರೆ. ಸೊ ಈ ಥರ ಎಲ್ಡರ್ಲಿ ಪೀಪಲ್ಗೆ ಅಫೆಕ್ಟ್ ಆಗ್ಬೋದು. ಶೈಲಜಾ ಮೇಡಮ್ ಅವರ ಕ್ವಿಕ್ ಆಗಿ ಕೊನೆಯದಾಗಿ ಏನು ಹೇಳ್ತೀರಿ? ಹಬ್ಬ ಖುಷಿಯಿಂದ ಶುರು ಮಾಡೋಣ, ಖುಷಿಯಿಂದನೇ ಎಂಡ್ ಮಾಡೋಣ. ಹೇಳೋದಾದ್ರೆ ಏನು ಹೇಳ್ತೀರಿ? ದೀಪಾವಳಿ ದೀಪಾನ ಹಚ್ಚಿ, ಆಸೆ ಇರಲಿ ದುರಾಸೆ ಬೇಡ, ಎಲ್ಲರೂ ಆರೋಗ್ಯವಾಗಿ ಸೇಫಾಗಿ ದೀಪಾವಳಿನ ಆಚರಿಸಿ. ಹ್ಯಾಪಿ ದೀಪಾವಳಿ. ಒಂದಿನ ಇದೆ, ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೀಗ ದೀಪಾವಳಿ ಹಬ್ಬ ಅಂತ ಹೇಳಿದಾಗ ಸಹಜವಾಗಿ ಸೌಂಡ್ ಇರುತ್ತೆ, ಪಟಾಕಿನ ಹಚ್ತೀರಿ. ಬಟ್ ಆರೋಗ್ಯದ ದೃಷ್ಟಿ ಅಂತ ಬಂದಾಗ ಅಥವಾ ಪರಿಸರ ಅಂತ ಬಂದಾಗ ಎಚ್ಚರವನ್ನು ವಹಿಸಬೇಕಾಗತ್ತೆ. ಅದು ನಮ್ಮೇಲೇ ಎಫೆಕ್ಟ್ ಬೀಳೋದು. ಅದರ ಜೊತೆಗೆ ಪ್ರಮುಖವಾಗಿ ಚಿಕ್ಕ ಮಕ್ಕಳು ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಈಗಾಗಲೇ ಕೂಡ ಹೇಳಿದರು ಡಾಕ್ಟ್ರು, ಕಣ್ಣಿಂದ ಏನೆಲ್ಲ ಸಮಸ್ಯೆ ಆಗತ್ತೆ ಅಂತೇಳಿ. ನೀವು ಒಂದು ಸಣ್ಣ ನಿರ್ಲಕ್ಷ್ಯದಿಂದಾಗಿ ಬೆಳಕಿನ ಹಬ್ಬವನ್ನು ಕತ್ತಲು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.